ಜನರಿಗಾಗಿ ಜನರಿಗೋಸ್ಕರ ಜನಿಸಿರುತ್ತಲ್ಲ ಡಾಕ್ಟರ್ ರಾಜಲಕ್ಷ್ಮಿ ಚೌಧರಿ ಮೇಡಮರು ಆಗಮಿಸ್ತಾ ಇದ್ದಾರೆ. ಜೀವನ ಚಪ್ಪಲಿ ಮೂಲಕ ನಾವೆಲ್ಲರೂ ಸ್ವಾಗತ ನಡೆಸಬೇಕಾಗಿತ್ತು. ಆಲಿಸಿಕೊಂಡು ನಮ್ಮ ಕಷ್ಟ ಸುಖಗಳಿಗೆ ಸದಾ ಚಿರಋಣಿಯಾಗಿರ್ತಾರೆ. ಹಾಗಾಗಿ ನಾವೆಲ್ಲರೂ ಸರಿ ಆಯ್ತು, ಮುಂದೆ ನಡೀರಿ ನೀವು. ಮುಂಭಾಗದಲ್ಲಿ ಬಂದು ಕೂತ್ಕೊಳ್ಬೇಕಾಗಿ ತಮ್ಮಲ್ಲಿ ವಿನಂತಿ ಬಂಧುಗಳು. ಬೆಳಗಿನದಲ್ಲಿ ಬಂದಿರ್ತಕ್ಕಂಥ ಸದಾ ಜನರ ಹೇಳಿಕೆಯನ್ನು ಸಹಿಸಿಕೊಂಡು ಎಲ್ಲರೂ ಜೋರಾದ ಚಪ್ಪಲಿ ಮೂಲಕವನ್ನು ಆಗಮಿಸಬೇಕಾಗಿ ತಮ್ಮಲ್ಲಿ ಸ್ವಾಗತಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ಜನರಿಗಾಗಿ ಜನರಿಗೋಸ್ಕರ ಜನರೇ ನಮ್ಮ ಹೆಸರು, ಜನರೇ ನಮ್ಮ ಹೆಸರನ್ನು ಹೇಳಿ ಸದಾ ಜನರಿಗಾಗಿ ಬದುಕುತ್ತಿರುವಂತ ವ್ಯಕ್ತಿ ಯಾರಾಗಿದ್ರೆ ಡಾಕ್ಟರ್ ನಾಗಲಕ್ಷ್ಮಿ ಮೇಡಮ್ ಅವರು. ಅದಕ್ಕಾಗಿ ಮತ್ತೊಂದು ಹೃತ್ಪೂರ್ವಕವಾಗಿರ್ತಕ್ಕಂಥ ಸ್ವಾಗತ ಸುಸ್ವಾಗತ. ಮಹಿಳೆಯರೇ ಅವರ ಉಸಿರು, ಅವರಿಗಾಗಿ ಸದಾ ಅವರ ಪ್ರಾಣ ಮೀಸಲು. ಹಾಗಾಗಿ ತಾವೆಲ್ಲರೂ ವೇದಿಕೆ ಮುಂಭಾಗದಲ್ಲಿ ಬಂದು ಕೂತ್ಕೋಬೇಕು. ಅವರ ಕೆಲಸ ಕಾರ್ಯಗಳು ಎಲ್ಲ ಅಸಾಮಾನ್ಯವಾಗಿರ್ತಕ್ಕಂಥ ಸಾಧನೆಗಳನ್ನು ಎಲ್ಲರೂ ಇನ್ನೆಲ್ಲ ಜೋರಾದ ಚಪ್ಪಾಳೆ ಮೂಲಕ ಅವರನ್ನ ಸ್ವಾಗತಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ಅದೇ ರೀತಿಯಾಗಿರ್ತಕ್ಕಂಥ
ಬಿಜಾಪುರ ಜಿಲ್ಲೆಯ ಮುದ್ದೇಬಿಹಾಳ ತಾಲೂಕಿಗೆ ಪ್ರಪ್ರಥಮ ಬಾರಿಗೆ ಆಗಮಿಸುತ್ತಿರುವಂತ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಮೇಡಂ ಅವರು ಅಧ್ಯಕ್ಷರು ಕರ್ನಾಟಕ ರಾಜ್ಯ ಮಹಿಳಾ ಆಯೋಗ ಬೆಂಗಳೂರು ಅವರು ವೇದಿಕೆ ಮೇಲೆ ಆಸೀನರಾಗಬೇಕಾಗಿ ವಿನಂತಿ. ಅದೇ ರೀತಿ ಈ ಒಂದು ವೇದಿಕೆಯ ಮೇಲೆ ಶ್ರೀಮತಿ ಸಂಗಮ್ಮ ಪರಮಣ್ಣ ಅಂಚನ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಅಡಿಯು ಸೋಮವಾರ ವಿನಂತಿ. ಉಳಿದವರು ಒಂದು ಸ್ವಲ್ಪ ಕಡೆ ಬಾರಿ ನಾಡೂರು ಮೇಡಂ ಲೈಟ್ ವೇದಿಕೆ ಮೇಲೆ ಆಗಮಿಸಿದ್ದಾರೆ. ಅವರು ಕೂಡ ಸ್ವಾಗತವನ್ನು ಕೊಡ್ತೀನಿ. ಎಲ್ಲಾ ತಾಲೂಕಿನ ಹಿರಿಯ ಅಧಿಕಾರಿಗಳು ಕೂಡ ಮಾನ್ಯ ತಹಸೀಲ್ದಾರರು ಹಾಗೂ ಶ್ರೀ ನಿಂಗಪ್ಪ ಮಸೂರಿ ಕಾರ್ಯನಿರ್ವಾಹಕ ಅಧಿಕಾರಿಗಳು ಇವರು ಕೂಡ ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿ. ಅದೇ ರೀತಿ ಶ್ರೀ ಕೆ ಚವ್ಹಾಣ್ ವಿಜಯಪುರ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ನಿರ್ದೇಶಕರು ಇವರು ಕೂಡ ವೇದಿಕೆ ಮೇಲೆ ಬರಬೇಕು. ಶ್ರೀಮತಿ ಸಾವಿತ್ರಿ ಗುಗ್ರಿ ನಿರೂಪಣಾ ಅಧಿಕಾರಿಗಳು ಇವರು ಕೂಡ ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿ. ಅದೇ ರೀತಿ ನಮ್ಮ ಗ್ರಾಮದ ಗ್ರಾಮ ಪಂಚಾಯತಿ ಸದಸ್ಯರಾದಂತಹ ಅಂಬರೀಶ್ ನಾಗಪ್ಪ ಕೂಡ್ಲಿಗಿ ಗ್ರಾಮ ಪಂಚಾಯತಿ ಸದಸ್ಯರು ಇವರು ಕೂಡ ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿ. ಅದೇ ರೀತಿ ಡಾಕ್ಟರ್ ಸತೀಶ್ ತಿವಾರಿ ದಯವಿಟ್ಟು ಎಲ್ಲರೂ ಶಾಂತತೆ ಕಾಪಾಡಬೇಕು. ಕಲಕೋರೆ ದಯವಿಟ್ಟು ಶಾಂತತೆ ಕಾಪಾಡಬೇಕು. ಡಾಕ್ಟರ್ ಸತೀಶ್ ತಿವಾರಿ ತಾಲೂಕು ವೈದ್ಯಾಧಿಕಾರಿ ಮುದ್ದೇವರು ಇವರು ಕೂಡ ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿ. ಅದೇ ರೀತಿ ಶ್ರೀ ಶಿವಮೂರ್ತಿ ಕುಂಬಾರ್ ಸಿಡಿಪಿಒ ಅಧಿಕಾರಿಗಳು ಇವರು ಕೂಡ ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿ. ಶ್ರೀಮತಿ ಛಾಯವ್ವ ಲಿಂಗಪ್ಪ ಮಂಡಿ ಗ್ರಾಮ ಪಂಚಾಯತಿ ಸದಸ್ಯರು ಇವರು ಕೂಡ ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿ. ನಮ್ಮ ಒಂದು ಪಂಚಾಯತಿಯ ಕಂದಾಯ ನಿರೀಕ್ಷಕರು ಕೂಡ ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿ. ಅದೇ ರೀತಿ ತಲಾಟಿಗಳು ಕೂಡ ವೇದಿಕೆ ಮೇಲೆ ಬರಬೇಕು. ಮಾನ್ಯ ತಹಸೀಲ್ದಾರ್ ಕೂಡ ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿ. ಮಾನ್ಯ ಪಿಡಿಒ ಅಧಿಕಾರಿಗಳು ಕೂಡ ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿ. ಅದೇ ರೀತಿ ನಮ್ಮ ಗ್ರಾಮದ ಹಿರಿಯರಾದಂತ ಶ್ರೀ ದ್ಯಾಮಣ್ಣ ನಿಂಗಪ್ಪ ಕೂಡ್ಲಿಗಿ ಇವರು ಕೂಡ ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿ. ಅದೇ ರೀತಿ ಶ್ರೀ ದ್ಯಾಮಣ್ಣ ಜಿಂದವಾರ್ ಪೂಜಾರಿ ಇವರು ಕೂಡ ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿ. ಶ್ರೀಮತಿ ಭೀಮವ್ವ ಹನುಮಂತ ವಕ್ರಾಣಿ ಸದಸ್ಯರು ಪಿಕೆಪಿಎಸ್ ಇವರು ಕೂಡ ಸೋಮನಾಥ್ ಇವರು ಕೂಡ ವೇದಿಕೆಯಲ್ಲಿ ಬರಬೇಕಾಗಿ ವಿನಂತಿ. ನಮ್ಮ ಗ್ರಾಮ ಪಂಚಾಯತಿ ಎಲ್ಲ ಸದಸ್ಯರು ಕೂಡ ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿ. ಚೌನ್ಬಾಯಿ ಸೋಮನಾಳ್ ಗ್ರಾಮ ಪಂಚಾಯತಿ ಸದಸ್ಯರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿ. ರಾಮಣ್ಣ ನಿಂಗಪ್ಪ ಕೂಡ್ಲಿಗಿ ಗ್ರಾಮದ ಹಿರಿಯರು ಇವರು ಕೂಡ ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿ. ಮಾನ್ಯ ತಹಸೀಲ್ದಾರರು ಕೆ ಚವ್ಹಾಣ್ ಅವರು ಹಾಗೂ ನಮ್ಮ ಶಾಲೆಯ ಮುಖ್ಯ ಗುರುಗಳಾದಂತ ಐಬಿ ಮೇಘರಿ ಸರ್ ಅವರು ಕೂಡ ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿ. ದಯವಿಟ್ಟು ಎಲ್ಲರೂ ಕೂಡ ಶಾಂತತೆಯನ್ನು ಕಾಪಾಡಬೇಕು. ವೇದಿಕೆ ಮುಂಭಾಗದಲ್ಲಿ ಇರಬೇಕಾಗಿ ವಿನಂತಿ. ದಯವಿಟ್ಟು ಎಲ್ಲರೂ ಕೂಡ ಶಾಂತತೆಯನ್ನು ಕಾಪಾಡಬೇಕಾಗಿ ವಿನಂತಿ. ಕಾರ್ಯಕ್ರಮ ದಯವಿಟ್ಟು ಎಲ್ಲರೂ ಕೂಡ ಶಾಂತತೆಯನ್ನು ಕಾಪಾಡಬೇಕಾಗಿ ವಿನಂತಿ. ಉಲಗಪ್ಪ ಆದಿಮನಿ ಇವರು ಕೂಡ ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿ. ನಮ್ಮ ಗ್ರಾಮ ಪಂಚಾಯತಿಯ ಅಧ್ಯಕ್ಷರು ಹಾಗೂ ಸದಸ್ಯರು ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿ. ಈ ಕಾರ್ಯಕ್ರಮ ಶ್ರೀಶೈಲ್ ಸರ್ ಕೂಡ ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿ. ಮತ್ತು ಟಕಳಿಕೆ ಅವರು
ಹಾಗೂ ಲೇಟ್ ಆಗುತ್ತೆ ಟೈಮ್ ದಯವಿಟ್ಟು ಈ ಕಾರ್ಯಕ್ರಮ ಪ್ರಾರ್ಥನಾ ಗೀತೆಯೊಂದಿಗೆ ಪ್ರಾರಂಭವಾಗಿದ್ದು ಶ್ರೀಮತಿ ಶಿವಲೀಲಾ ಪತ್ತಾರ್ ಆಶಾ ಕಾರ್ಯಕರ್ತರು ಜೋನ್ಬಾಯಿ ಅವರು ಪ್ರಾರ್ಥನಾ ಗೀತೆಯನ್ನು ಆರಂಭ ಮಾಡಬೇಕಾಗಿರುತ್ತೆ. ಲೇಟ್ ಆಗುತ್ತಂತ ಲೇಟ್ ಸ್ವಲ್ಪ ಹೇಳ್ಬಿಡಿ ಜಲ್ದಿ ಅಂತ ಹೇಳ್ರಿ ಯಾರು ಹೋದ್ರ ಪಟ್ನ ಶ್ರೀಮತಿ ಶಿವಲೀಲಾ ಪತ್ತಾರ್ ಮೇಡಮ್ ಅವರು ಬರಬೇಕಾಗಿರುತ್ತೆ. ಸ್ವಲ್ಪ ಜಲ್ದಿ ಆಗುತ್ತೆ ಟೈಮ್ ಐತಿ 10 ಗಂಟೆ ನಾನು ನಿಂದ್ರಿಸಿ ಬಂದೈತಿ ಹೇಳ್ಬಿಡ್ರಿ ಫಲದಾಯಕ ನೀನೇ ವಿನಾಯಕ ಫಲದಾಯಕ ನೀನೇ ವಿನಾಯಕ ನೀ ಫಲದಾಯಕ ನೀ ವರದಾಯಕ ಫಲದಾಯಕ ನೀನೇ ವಿನಾಯಕ ವಿದ್ಯಾರಂಭದಿ ಭಜಿಸುವೆ ನಿಮ್ಮನು ವಿದ್ಯಾರಂಭದಿ ಭಜಿಸುವೆ ನಿಮ್ಮನು ವಿದ್ಯಾ ಪಾಲಿಸು ನಮಗೆ ವಿನಾಯಕ ಫಲದಾಯಕ ನೀನೇ ವಿನಾಯಕ ಫಲದಾಯಕ ನೀನೇ ವಿನಾಯಕ ಪ್ರಾರ್ಥನಾ ಗೀತೆ ಆಡಿದಂತ ಶಿವಲೀಲಾ ಹಾಗೂ ಮೇಡಮ್ ಅವರಿಗೆ ಧನ್ಯವಾದಗಳು. ಈಗ ವೇದಿಕೆ ಮೇಲೆ ಆಸೀನರಾದಂತ ಎಲ್ಲರಿಗೂ ಕೂಡ ಸ್ವಾಗತವನ್ನು ಕೋರುವಂತ ಸಮಯ. ಯಾಕಂದ್ರೆ ಭಾರತದ ಸಂಸ್ಕೃತಿ ಅತಿಥಿಗಳು ದೇವೋಭವ ಎಂದು ಕರೆಯುತ್ತೇವೆ. ಅದರ ಸಲುವಾಗಿ ಎಲ್ಲರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ವೇದಿಕೆಗೆ ಸ್ವಾಗತವನ್ನು ಕೋರ್ತೇವೆ. ಟೈಮ್ ಆಗಿದೆ ಅಂತ ಹೇಳಿ ದಯವಿಟ್ಟು ಸ್ವಲ್ಪ ಕಾರು ಒಂದ್ ಸ್ವಲ್ಪ ಕಡೆ ಹಿಂದೆ ಹಚ್ಚಿದ್ರೆ ಒಂದ್ ಸ್ವಲ್ಪ ನಿಧಾನಕ್ಕೆ ಅನುಕೂಲ ಆಗುತ್ತೆ. ಕಾರ್ಯಕ್ರಮಕ್ಕೆ ಬಹಳ ವೇಗವಾಗಿ ಚಾಲನೆ ಕೂಡ ಎಂದು ಮೇಡಮ್ ಅವರ ಕೋರಿಕೆ. ಈ ಒಂದು ಕಾರ್ಯಕ್ರಮ ಯಾಕಂದ್ರೆ ಬಿಜಾಪುರ ಜಿಲ್ಲೆಯ ಮುದ್ದೇಬೇಳ ತಾಲೂಕಿನ ಕೊನೆಯ ಒಂದು ಗಡಿಭಾಗದ ಹಳ್ಳಿಯಾದಂತ ಡೊಂಕಮಡು ಗ್ರಾಮಕ್ಕೆ ಯಾಕಂದ್ರೆ ಈ ಪ್ರಥಮ ಬಾರಿಗೆ ಸುಮಾರು 20-25 ವರ್ಷದಲ್ಲಿ ಒಬ್ಬರು ಉನ್ನತವಾದಂತ ಹುದ್ದೆಯಲ್ಲಿದ್ದವರು ನಮ್ಮ ಗ್ರಾಮಕ್ಕೆ ಬಂದಿದ್ದು ಒಂದು ಹೆಮ್ಮೆಯ ವಿಷಯ. ಈ ಒಂದು ಕಾರ್ಯಕ್ರಮದಲ್ಲಿ ಶ್ರೀಮತಿ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಮೇಡಮ್ ಅವರು ಅಧ್ಯಕ್ಷರು, ಕರ್ನಾಟಕ ರಾಜ್ಯ ಮಹಿಳಾ ಆಯೋಗ, ಕರ್ನಾಟಕ ಸರ್ಕಾರ ಬೆಂಗಳೂರು, ಇವರು ನಮ್ಮ ಗ್ರಾಮಕ್ಕೆ ಆಗಮಿಸಿದ್ದಾರೆ. ಅದಕ್ಕೆ ನಮ್ಮ ಗ್ರಾಮದ ಎಲ್ಲ ಅಕ್ಕ ತಂಗಿಯರ ಪರವಾಗಿ, ಹಿರಿಯರ ಪರವಾಗಿ, ಎಲ್ಲ ಸುತ್ತಮುತ್ತಲಿನ ಗ್ರಾಮದ ಪರವಾಗಿ ಅವರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೋರ್ತೀನಿ. ಮೇಡಮ್ ಅವರಿಗೆ ನಮ್ಮ ಗ್ರಾಮದ ಗ್ರಾಮ ಪಂಚಾಯತಿ ಸದಸ್ಯರು ಹಾಗೂ ಎಲ್ಲ ಹೆಣ್ಣು ಮಕ್ಕಳಿಂದ ಅವರಿಗೆ ಸನ್ಮಾನವನ್ನು ಮಾಡುವ ಮೂಲಕ ಅವರಿಗೆ ಸ್ವಾಗತವನ್ನು ಕೋರಬೇಕಾಗಿ ವಿನಂತಿ. ಇಲ್ಲ ಉಷ್ಟು ಕವರ್ ಆಗಲ್ಲ ಸರಿ. ಕ್ಯಾಮ್ರಾ ಇಲ್ಲಿ ಗಾಡಿ ಐತಿ. ಸಂಗಮೇಶ್ ನಾಗೂರು ಒಂದು ಅಣ್ಣ ಚೇರ್ ಫ್ರೆಂಡ್ ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿ. ದಯವಿಟ್ಟು ಸಂಗಮೇಶ್ ನಾಗೂರು ಹಾಗೂ ನಾನಾಗೌಡ ಸರ್ ಅವರು, ಸಂಗಮೇಶ್ ನಾಗೂರು ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿ. ನಾಗರಾಜ್ ಹಿರೇಕುರುಬರು ಇವರು ಕೂಡ ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿ. ನಾನಾಗೌಡ ಸರ್, ಸಂಗಮೇಶ್ ಅಣ್ಣ ನೀವು ಸೈಡ್ ತೆಗೀರಿ, ಹೇಳಕೋಬೇಡ್ರಿ, ಸೈಡ್ ತೆಗೀರಿ. ನಮ್ಮ ಗ್ರಾಮದ ಗ್ರಾಮ ಪಂಚಾಯತಿ ಸದಸ್ಯರಾದಂತ ಜಯವಂಡಿ ಹಾಗೂ PKPS ಸದಸ್ಯರಾದಂತ ಸೈಡ್ ತೆಗೀರಿ, ಕ್ಯಾಮ್ರಾದವ್ರ ಮೇನ್ ಇದು ಮಾಡ್ರಿ. ಇವರು ಕೂಡ ಅವರಿಗೆ ಅವರಿಗೆ ಸನ್ಮಾನವನ್ನು ಮಾಡುವ ಮೂಲಕ
ಸ್ವಾಗತವನ್ನ ಕೋರಬೇಕಾಗಿ ವಿನಂತಿ. ಬೆಂಗಳೂರಿನಿಂದ ನಮ್ಮ ಒಂದು ಪುಟ್ಟ ಗ್ರಾಮ ಕೊನೆಯ ಹಳ್ಳಿ, ವಿಜಯಪುರ ಜಿಲ್ಲೆಯ ಕೊನೆಯ ಹಳ್ಳಿ, ಈ ಒಂದು ಗ್ರಾಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ಹೃತ್ಪೂರ್ವಕವಾದಂತಹ ಗ್ರಾಮದ ಎಲ್ಲ ಅಕ್ಕ ತಂಗಿಯರಿಂದ ಆ ಬಳಗದಿಂದ ಅವರಿಗೆ ಸನ್ಮಾನಿಸಿದ್ದಾರೆ. ಈಗ ಈ ಒಂದು ಅಡವಿ ಸೋಮಳ ಗ್ರಾಮ ಪಂಚಾಯತಿ ಅಂಗನವಾಡಿ ಕಾರ್ಯಕರ್ತರಿಂದ ಮೇಡವನ್ನರಿಗೆ ಸನ್ಮಾನ. ಕೇವಲ 1 ನಿಮಿಷ, ದಯವಿಟ್ಟು ಕೇವಲ 1 ನಿಮಿಷ. ಅಂಗನವಾಡಿ ಮೇಡಮವರು ಗ್ರಾಮ ಪಂಚಾಯತಿ ಸದಸ್ಯರಿಗೆ ಹಾಗೂ ಪಿಕೆಪಿಯ ಸದಸ್ಯರಿಗೆ ಸನ್ಮಾನ ಮಾಡಿದ್ದಾರೆ. ಈಗ ಅಂಗನವಾಡಿ ಕಾರ್ಯಕರ್ತರಿಂದ ಅಡವಿ ಸೋಮಳ ಗ್ರಾಮ ಪಂಚಾಯತ್ ಹಿಂದ್ ಬರ್ರಿ, ಹಿಂದ್ ಬರ್ರಿ. ದಯವಿಟ್ಟು ಶಾಂತತೆ ಕಾಪಾಡಬೇಕು. ಸ್ವಲ್ಪ ಹಿಂದೆ ಸೇರಿ ಕೊಡಬೇಕು, ಯಾಕಂದ್ರೆ ಮತ್ತೆ ಆಮೇಲೆ ಸನ್ಮಾನ ಮಾಡೋರು ಮೇಡಮ್ ಅವರು. ದಯವಿಟ್ಟು ಸ್ವಲ್ಪ ಕಾರ್ ಹಿಂದೆ ತೆಗೆಸಿದ್ರೆ ಅಲ್ಲಿ ನಿಂದ್ರಕ್ಕೆ ಅನುಕೂಲ ಆಗುತ್ತೆ. ಕಾರ್ ಅಂಗನವಾಡಿ ಕಾರ್ಯಕರ್ತರಿಂದ ಸನ್ಮಾನ. ಬೇಗ ಬೇಗ ಅಕ್ಕ ಎಲ್ಲಾರು ನಿಂತು ಬಿಡ್ರಿ. ಅಕ್ಕ 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 ಸೈಡ್ ನಿಂದ್ರಿ. ಸೈಡ್ ಅಲ್ಲ ಹಂಗೆ ನೋಡ್ರಿ. ಸರಿ ನೋಡ್ಕೋರಿ, ಪಟ್ ನೋಡ್ಕೋರಿ. ಎಲ್ಲ ಅಂಗನವಾಡಿ ಕಾರ್ಯಕರ್ತರಿಗೆ ಧನ್ಯವಾದಗಳು. ಈಗ ಅಂಬರೀಶ್ ದಂಪತಿಗಳು ಅಂಬರೀಶ್ ಪ್ರಮಾಣ ಲಾಸ್ಟ್ನ ಆಗಿದ್ದಾರೆ. ದಯವಿಟ್ಟು ಕೂತ್ಕೊಳ್ಳಿ. ಲಾಸ್ಟಿಗೆ ದಯವಿಟ್ಟು ಕೊಡಪ್ಪ. ಆಶಾ ಕಾರ್ಯಕರ್ತರು ಅವಸರ ಮಾಡಕತ್ತಾರ. ಆಲಿಸುವುದು ಮತ್ತು ಅದಕ್ಕೆ ಸ್ಪಂದಿಸುವಂತ ಒಂದು ಕಾರ್ಯಕ್ರಮ. ಆಶಾ ಕಾರ್ಯಕರ್ತರಿಂದ ಸನ್ಮಾನ. ಅಡವಿ ಸೋಮಳ ಗ್ರಾಮ ಪಂಚಾಯಿತಿಯ ಆಶಾ ಕಾರ್ಯಕರ್ತರಿಂದ ಸನ್ಮಾನ. ಯಾರು ಬರೇ ಮಾಡಬಾರ್ದು. ದಯವಿಟ್ಟು ಎಲ್ಲರಿಗೂ ಕೂಡ ಅಭಿನಂದನೆಗಳು. ಈಗ ಕಾರ್ಯಕ್ರಮದ ಉದ್ಘಾಟನೆ. ಹಾಳಿ ತೀರೋನು ಬಿದ್ದಿದ್ದೆ ನೀವ ಈ ಕಾರ್ಯಕ್ರಮವನ್ನ ದೀಪ ಬೆಳಗುವ ಮೂಲಕ ಉದ್ಘಾಟನೆ ಮಾಡಬೇಕಾಗಿ ಮೇಡಮರಲ್ಲಿ ನಾನು ವಿನಂತಿಸಿಕೊಳ್ತಾ ಇದ್ದೇನೆ. ಸೈಡ್ ತೆಗಿ ನೀವು. ಈ ಕಾರ್ಯಕ್ರಮಕ್ಕೆ ಬಾ ಬಾ ಬಾ. ಮುಖ್ಯ ಅತಿಥಿಗಳಾಗಿ ಬೆಂಗಳೂರಿಂದ ಆಗಮಿಸಿರ್ತಕ್ಕಂಥ ಬಡವರ ಬಂಧು ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಮೇಡಮ್ ಅವರು ದೀಪ ಬೆಳಗಿಸುವ ಮೂಲಕ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿ ಬಂಧುಗಳು. ಹಾಗೂ ವೇದಿಕೆ ಮೇಲೆ ಆಸೀನರಾದಂತ ನಾಡಗೌಡ ಮೇಡಮ್ ಅವರು ಹಾಗೂ ಎಲ್ಲ ಅಧಿಕಾರಿಗಳು ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕಾಗಿ ವಿನಂತಿ. ಉದ್ಘಾಟನೆ ಮಾಡುವ ಮೂಲಕ ಒಂದು ಊರಿಗೆ, ಯಾಕಂದ್ರೆ ದೀಪ ಬೆಳಗುವುದು ಎಲ್ಲರ ಜೀವನದಲ್ಲಿ ಬೆಳಕನ್ನು ತರಲಿ ಅನ್ನುವಂತ ಉದ್ದೇಶದಿಂದ ದೀಪ ಬೆಳಗುವುದರ ಮೂಲಕ ಇಡೀ ಗ್ರಾಮವನ್ನ ಬೆಳಕಿನತ್ತ ಕೊಂಡೊಯ್ಯುವಂತ ಒಂದು ಆಶಯವನ್ನು ಇಟ್ಟುಕೊಂಡು ದೀಪವನ್ನು ಬೆಳಗುವ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ
ಈ ಒಂದು ಸಮಸ್ಯೆಯನ್ನು ಆಲಿಸುವ ಸಂಬಂಧಗೊಂಡಂತ ಈ ಕಾರ್ಯಕ್ರಮಕ್ಕೆ ಜ್ಯೋತಿಯನ್ನು ಬೆಳಗುವ ಮೂಲಕ ಚಾಲನೆ ಕೊಡಬೇಕಾಗಿ ವಿನಂತಿ. ಎಲ್ಲರೂ ಜೋರಾದ ಚಪ್ಪಲ ಮೂಲಕ ಉಜ್ವಲಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ಸೈಡ್ ತೆಗಿರಿ. ಓಕೆ, ಧನ್ಯವಾದಗಳು. ಗೂಗಲ್ ಹೊಡೆದಾಕತ್ತೀನಿ. ಬನ್ನಿ ಬನ್ನಿ ಬನ್ನಿ, ತೆಗಿ ತೆಗಿ ತೆಗಿ, ಹೋ ಬನ್ನಿ ಬನ್ನಿ. ಇದಕ್ಕೆ ಬನ್ನಿ, ಏನಿಲ್ಲ ಕಾರ್ಯಕ್ರಮ ಉದ್ಘಾಟನೆ ಮಾಡಿದಂತ ಮೇಡಮ್ ಎಲ್ಲರಿಗೂ ಧನ್ಯವಾದಗಳು. ಈಗ ವಿಶೇಷವಾಗಿ ವಿಜಯಪುರ ಜಿಲ್ಲೆ ಮುದ್ದೇಬಿಹಾಳ ತಾಲೂಕಿನ ಕೊನೆಯ ಗಡಿ ಭಾಗದ ಹಳ್ಳಿಯಾದಂತಹ ಡೊಂಕಮೂಡು ಗ್ರಾಮಕ್ಕೆ ಆಗಮಿಸಿದ್ದಾರೆ. ಎಲ್ಲ ಅಧಿಕಾರಿಗಳು ಕೂಡ ಆಗಮಿಸಿದ್ದಾರೆ. ಬೇರೆ ಬೇರೆ ಇಲಾಖೆಯ ಅಧಿಕಾರಿಗಳು ಕೂಡ ಆಗಮಿಸಿದ್ದಾರೆ. ಎಲ್ಲರಿಗೂ ಕೂಡ ನಾನು ಹೃತ್ಪೂರ್ವಕವಾದಂತಹ ಸ್ವಾಗತವನ್ನ ಕೋರ್ತೇನೆ. ಈ ಒಂದು ಮಾನ್ಯ ತಹಸೀಲ್ದಾರ್ ಆಗಿರ್ಬೋದು, ತಾಲೂಕು ಪಂಚಾಯತಿ ಕಾರ್ಯನಿರ್ವಾಹಕರಾಗಿರ್ಬೋದು, ಎಲ್ಲರೂ ವೇದಿಕೆ ಮೇಲಿರುವಂತಹ ಎಲ್ಲರೂ ಕೂಡ ಸ್ವಾಗತವನ್ನು ಕೋರುತ್ತಾ ಈ ಒಂದು ಕೆಲವೊಂದೆರಡು ಗ್ರಾಮದ ಸಮಸ್ಯೆಯನ್ನು ಕುರಿತು ಕೆಲವೊಂದೆರಡು ಪ್ರಾಸ್ತಾವಿಕವಾಗಿ ಮಾತನಾಡಲು ಬಯಸ್ತೇನೆ. 2 ನಿಮಿಷ. ನಮ್ಮ ಊರು ಡೊಂಕಮೂಡು ವಿಜಯಪುರ ಜಿಲ್ಲೆಯಿಂದ ಸುಮಾರು 110 ಕಿಲೋಮೀಟರ್ ದೂರ ಇರುವಂತಹ ಒಂದು ಹಳ್ಳಿ. ತಾಲೂಕು ಕೇಂದ್ರದಿಂದ 25 ಕಿಲೋಮೀಟರ್ ದೂರ ಇರುವಂತಹ ಒಂದು ಗ್ರಾಮ. ನಮ್ಮ ಊರಿಗೆ ಬರಲು ರಸ್ತೆ ಪೂರ್ತಿ ಈ ಒಂದು ಮುದ್ದೇಬಿಹಾಳ ತಾಲೂಕಿನಿಂದ ಬಂದಾಗ ಸೋಮನಾಳಿಂದ ಸಾಕಷ್ಟು ನಮ್ಮ ಊರಿಗೆ ಬರಲು ರಸ್ತೆಯನ್ನು ಪೂರ್ತಿ ಒತ್ತುವರಿ ಮಾಡಿರುತ್ತಾರೆ. ಮತ್ತು ನಮ್ಮ ಊರಿಗೆ ರಸ್ತೆ ಮಾಡಿ ಸುಮಾರು 30 ವರ್ಷಕ್ಕಿಂತ ಹೆಚ್ಚಾಯಿತು. ಈಗ ರಸ್ತೆ ಪೂರ್ತಿ ಹಾಳಾಗಿತ್ತು. ಸಂಬಂಧಪಟ್ಟ ಅಧಿಕಾರಿಗಳಿಗೆ ಎಷ್ಟು ಬಾರಿ ಮನವಿ ಮಾಡಿದ್ರು ಕೂಡ ನಮ್ಮ ಹಳ್ಳಿಯ ಕಡೆ ಯಾರು ಕೂಡ ಗಮನವನ್ನು ಕೊಡ್ತಾ ಇಲ್ಲ. ಹಾಗೂ ಇಲ್ಲಿ ನಮ್ಮ ಊರಿಂದ ನಾವು ರಸ್ತೆಯಲ್ಲಿ ಪ್ರಯಾಣ ಮಾಡಬೇಕಾದ್ರೆ ತುಂಬಾ ಕಷ್ಟ ಆಗ್ತದೆ. ಯಾಕಂದ್ರೆ ಇಲ್ಲಿ ಮಹಿಳೆಯರು, ಗರ್ಭಿಣಿ ಮಹಿಳೆಯರು ವಿಶೇಷವಾಗಿ ನಾವು ತಾಲೂಕಿನ ಆರೋಗ್ಯ ಕೇಂದ್ರಕ್ಕೆ ಹೋಗ್ಬೇಕಂತಂದ್ರೆ ಸಾಕಷ್ಟು ಕಷ್ಟವನ್ನು ಪಡಬೇಕಾಗಿದೆ. ಯಾಕಂದ್ರೆ ರಸ್ತೆಯ ಸಮಸ್ಯೆ ಇರುವುದನ್ನು ಕಾಣ್ತೀವಿ. ಊರಿನಲ್ಲಿ ಸಿಸಿ ರಸ್ತೆ ಇಲ್ಲ, ಚರಂಡಿ ಇರುವುದಿಲ್ಲ. ಎಲ್ಲೆಂದರಲ್ಲಿ ಸಾಕಷ್ಟು ನೀರು ನಿಂತು ಮತ್ತು ಜೆಜೆಎಂ ಕೆಲಸ ಕೂಡ ಆಗಿದೆ. ಅವರು ಕಳಪೆ ಕಾಮಗಾರಿ ಮಾಡಿದ್ದನ್ನು ನಾವು ಕಾಣ್ತೀವಿ. ಕುಡಿಯಲು ಶುದ್ಧವಾದಂತ ನೀರು ಕೂಡ ಇಲ್ಲ. ಮತ್ತು ನಾವು ಮಳೆ ಬಂದಾಗ ಪ್ರವಾಹ ಹೆಚ್ಚಾಗಿ ಸಾಕಷ್ಟು ಬಾರಿ ಈ ಹಳ್ಳದಲ್ಲಿ ಡೊಂಕಮೂಡು ಗ್ರಾಮದಿಂದ ಸೋಮನಾಳಕ್ಕೆ ಹೋಗುವಂತ ಬ್ರಿಡ್ಜ್ ದಾಟಿ ಹೋಗಬೇಕಾಗಿದೆ. ಅಲ್ಲಿ ಆ ಬ್ರಿಡ್ಜ್ ದಾಟುವಾಗ ಇಲ್ಲಿ ಏನಂತಂದ್ರೆ ಬ್ರಿಡ್ಜ್ ಎಲ್ಲ ಹಾಳಾಗಿರುವುದನ್ನು ನಾವು ಕಾಣ್ತೀವಿ. ಅದಕ್ಕೆ ಸಾಕಷ್ಟು ನಾವು ಈ ಏನೇ ಸಮಸ್ಯೆ ಆದ್ರೂ ನಾವು ಈ ಕಡೆ ಡೊಂಕಮೂಡದಲ್ಲಿ ಇಲ್ಲೇ ಇರೋದು, ಆ ಕಡೆ ದಾಟೋದಕ್ಕೆ ಅನೇಕ ಅನಾನುಕೂಲತೆ ಆಗೋದನ್ನು ಕಾಣ್ತೀವಿ. ನಮ್ಮ ಹಳ್ಳಿಯಲ್ಲಿ 1 ರಿಂದ 5ನೇ ತರಗತಿವರೆಗೆ ಮಾತ್ರ ಶಾಲೆ ಇದ್ದು, ಹೆಚ್ಚಿನ ಶಿಕ್ಷಣಕ್ಕಾಗಿ ನಾವು 25 ಕಿಲೋಮೀಟರ್ ಮುದ್ದೇಬಿಹಾಳಕ್ಕೆ ತಾಳಿಕೋಟೆಗೆ ಹೋಗಬೇಕಾಗಿದೆ. ಅದರ ಸಲುವಾಗಿ ನಮ್ಮ ಗ್ರಾಮದಲ್ಲಿ ಸರ್ಕಾರಿ ಜಮೀನು ಸುಮಾರು 36 ಎಕರೆ ಸರ್ಕಾರಿ ಜಾಗ ಇದೆ. ಮತ್ತು ನಮ್ಮ ಊರಿನ ಪಕ್ಕದಲ್ಲಿನೇ ಸುಮಾರು ಅರ್ಧ ಕಿಲೋಮೀಟರ್ದಲ್ಲಿ ಅಡವಿ ಸೋಮಾಳದ ಸುಮಾರು 25 ಎಕರೆ ಸರ್ಕಾರಿ ಜಾಗ ಇದೆ. ಅಂತಲ್ಲಿ ಕೆಲವೊಂದಿಷ್ಟು ಈ ಮೊರಾರ್ಜಿ ದೇಸಾಯಿ, ಕಿತ್ತೂರಾಣಿ ಚೆನ್ನಮ್ಮ ಶಾಲೆಯನ್ನ ಪ್ರಾರಂಭಿಸಿದ್ರೆ ಅನುಕೂಲ ಆಗುತ್ತೆ. ಮತ್ತು ಮಹಿಳೆಯರಿಗೆ ನಮ್ಮಲ್ಲಿ ಸಾಕಷ್ಟು ಒಂದು ಬಯಲು ಶೌಚಾಲಯವಿಲ್ಲ. ಆನಂತರ ಮಹಿಳೆಯರಿಗೆ ಪಿಂಚಣಿ, ಮಾಸಾಶನ, ವಿಧವಾ ವೇತನ, ವೃದ್ಧಾಪ್ಯ ವೇತನ ಇವು ಸರಿಯಾಗಿ ಆಗ್ತಾ ಇಲ್ಲ. ಹೀಗಾಗಿ ನಮ್ಮ ಊರಿನಲ್ಲಿ ಸಾಕಷ್ಟು ಸಮಸ್ಯೆ ಇದೆ. ಈ ಸಮಸ್ಯೆಯನ್ನ ಮೇಲಾಧಿಕಾರಿಗಳಿಗೆ ಅಥವಾ ಸಂಬಂಧಪಟ್ಟ ಅಧಿಕಾರಿಗೆ ತಿಳಿಸುವ ಮೂಲಕ ಕೆಲವೊಂದಿಷ್ಟು ಸೌಲಭ್ಯವನ್ನು ಒದಗಿಸಿಕೊಡುವಲ್ಲಿ ಪ್ರಯತ್ನವನ್ನು ಮಾಡ್ತೀನಿ ಅನ್ನುವಂತ ವಿಶ್ವಾಸವನ್ನು ಇಟ್ಟುಕೊಂಡು ನನ್ನ 2 ಪ್ರಾಸ್ತಾವಿಕ ಭಾಷಣವನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಈಗ ಲಿಂಗಪ್ಪ ಬಂಡಪ್ಪನಹಳ್ಳಿ ಅವರು ಒಂದೆರಡು ಸಮಸ್ಯೆಗಳ ಬಗ್ಗೆ ಹೇಳ್ಬೇಕಾಗಿವೆ. ಹಲೋ, ನಾವಿಕನ ಕಾವ ಒಲವ ಬಲವ ಚಲವ ಚಂದಿಕನ ಎಂದು ಕವಿ ಕುವೆಂಪು ಅವರು ಹೇಳುವ ಹಾಗೆ, ಏಳು ನಿನ್ನ ಗುರಿ ಮುಟ್ಟುವ ತನಕ ನಿನ್ನ ಗುರುವನ್ನು ಸ್ವಾಮಿ ವಿವೇಕನ ಸಂದೇಶ ಇವತ್ತು ಎಲ್ಲಾದ್ರೂ ಆಗ್ತಾ ಇದ್ರೆ ಇವತ್ತು ಡೊಂಕಮೂಡು ಗ್ರಾಮದಲ್ಲಿ ಆಗ್ತಾ ಇದೆ ಮೇಡಮ್.
ಯಾಕಂದ್ರೆ ಅಣ್ಣ 10 ಗಂಟೆ 10:30 ಆಗ ನಾನು ಹೋಸಲೇ ಅಲ್ಲ ನಾಳೆ ಕಾಲಕ್ಕೆ ನಾಳೆ ಕಾಲಕ್ಕೆ ಜಯಂತಿ ಮಾಡಿದ್ರು ಅವು ಕೂಡ ನಾನು ಬಹಳಷ್ಟು ವಿಷಯಗಳನ್ನ ಸರ್ಕಾರ ಗಮನಕ್ಕೆ ತಂದಿದ್ದೆ. ಆದ್ರೂ ಕೂಡ ಯಾವುದೇ ಕಾರ್ಯಕ್ರಮಗಳು ಆಗಿಲ್ಲ ಮೇಡಮ್. ಮೇಡಮ್ ಅವರ ಉದ್ದೇಶ ಒಂದೇ, ಪ್ರತಿ ಸರ್ಕಾರದ ಯೋಜನೆಗಳು ಕಟ್ಟ ಮನುಷ್ಯನಿಗೆ ತಲುಪಬೇಕು ಅಂತ. ಇವತ್ತು ಹಗಲು ಯಾರು ದುಡ್ತಾ ಇದ್ರೆ ಅದು ಡಾಕ್ಟರ್ ನಾಗಲಕ್ಷ್ಮಿ ಮೇಡಮ್ ಅಂತ ಹೇಳಕ್ಕೆ ನನಗೆ ತುಂಬಾ ಹೆಮ್ಮೆ ಅನಿಸ್ತಾ ಇದೆ. ಯಾಕಪ್ಪ ಅಂದ್ರೆ ಕೆಲವೊಂದಿಷ್ಟು ಅಧಿಕಾರಿಗಳು ಅಧಿಕಾರ ಇದ್ದು ಅದನ್ನ ಉಪಯೋಗಿಸ್ತಾ ಇಲ್ಲ. ಹಾಗಾಗಿ ತಾವು ಆದಷ್ಟು ಬೇಗ ನಿಮ್ಮ ಹೆಸರು ಕೇಳಿದ್ರೆ ಇಡೀ ಅಧಿಕಾರಿಗಳು ಗಡಗಡಗಡ ನಡೆದಿರ್ತಕ್ಕಂಥ ಯಾರಾದರೂ ಒತ್ತಿದ್ರೆ ಅದು ಡಾಕ್ಟರ್ ನಾಗಲಕ್ಷ್ಮಿ ಅವರು ನಡೆಸ್ತಾರೆ ಅಂತ ಈ ಮೂಲಕ ನಾನು ಹೇಳ್ತಾ ಇದ್ದೀನಿ. ಯಾಕಂದ್ರೆ ಬರೀ ಹೆಸರು ಕೇಳಿದ್ರೆ ಕೆಲಸ ಆಗ್ತಾನೆ. ಇವತ್ತು ಪ್ರತಿಯೊಂದು ಊರಲ್ಲಿ ನಾನು ನೋಡ್ತಾ ಇದ್ದೀನಿ, ಬರೀ ಹುಟ್ಟುಗುಟ್ಟಗಳು ನಿಮ್ಮ ಹೆಸರು ನಿಮ್ಮ ಇದು. ಇವತ್ತು ಇಲ್ಲಿಗೆ ನಿಲ್ಬಾರ್ದು, ಮುಂದಿನ ದಿನಮಾನಗಳಲ್ಲಿ ಈ ಭಾರತ ದೇಶ ವಿಶ್ವ ಗುರು ಆಗಕ್ಕೆ ನಿಮ್ಮಂತರು ಬೇಕಾಗ್ತದೆ. ಹಾಗಾಗಿ ನಿಮ್ಮಂತರು ಸಾವಿರಾರು ಜನ ನಿಮ್ಮ ಮೂಲಕ ಬೆಳೆದೆ ಅಂತ ಹೇಳಿ ಇವತ್ತು ಬಂಕ್ಮಡಿ ಗ್ರಾಮದಲ್ಲಿ ನಿಮಗೆ ಮಾತಾಡಕ್ಕೆ ಅವಕಾಶ ಮಾಡಿಕೊಡ್ಬೇಕಂತ ಎಲ್ಲ ಕಮಿಟಿಗಳಿಗೆ, ಊರಿನ ಹಿರಿಯರಿಗೆ ಎಲ್ಲರಿಗೂ ಕೂಡ ನಾನು ತುಂಬ ಹೃದಯದ ಧನ್ಯವಾದಗಳು ಹೇಳಿ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಇವತ್ತು ಡೊಂಕಮಡು ಗ್ರಾಮದ ಸಮಸ್ಯೆಗಳ ಬಗ್ಗೆ ವಿವರವಾಗಿ ತಿಳಿಸಿದಂತ ನಿಂಗಪ್ಪ ಬಪ್ಪರಿಗೆ ಅವರಿಗೆ ಧನ್ಯವಾದಗಳು. ಈಗ ಡೊಂಕಮಡು ಗ್ರಾಮದ ಸಮಸ್ಯೆಗಳನ್ನು ಕುರಿತು ಮೇಡಮ್ ಅವರಿಗೆ ಮನವಿ ಪತ್ರವನ್ನ ಯುವಕರಿಂದ ನೀಡಬೇಕಾಗಿ ವಿನಂತಿ. ಏನಿಲ್ಲ ಈಗ ಮನವಿ ಪತ್ರ ಕೊಡುವುದರ ಮೂಲಕ ಅವರಿಗೆ ಊರಿನ ಸಮಸ್ಯೆಗಳನ್ನ ಬಗೆಹರಿಸಿಕೊಳ್ಳಕ್ಕೆ ಮನವಿ ಪತ್ರ ಕೊಡ್ತಿದ್ದಾರೆ. ಎಲ್ಲರೂ ಜೋರಾನ ಮೂಲಕ ಮನವಿ ಪತ್ರಕ್ಕೆ ಸಕ್ಸಸ್ ಸಿಗ್ತದಂತ ಭರವಸೆ ಮೂಲಕ ಎಲ್ಲರೂ ಜೋರಾನ ಚಪ್ಪಾಳೆ ಮೂಲಕ ಕೈಪಡಿಸಬೇಕಾಗಿ ತಮ್ಮಲ್ಲಿ ವಿನಂತಿ ಬಂದಿದೆ. ಮಾನ ಯಾವತ್ತು ಮಿಸ್ ಆಗಿದ್ದೇ ಇಲ್ಲ. ಓಕೆ, ಥ್ಯಾಂಕ್ ಯು. ಇವತ್ತು ನಿಮಗಾಗಿ ನಿಮಗೋಸ್ಕರನೇ ನಿಮ್ಮ ಸಮಸ್ಯೆಗಳನ್ನು ಕೇಳಕ್ಕೆ ನಿಮ್ಮೂರಿಗೆ ಬಂದಿದ್ದಾರೆ. ಏನೇ ಸಮಸ್ಯೆ ಇದ್ರೆ ಇಲ್ಲಿ ಕೇಳಬಹುದು. ಆದ್ರೆ ಒಬ್ಬೊಬ್ಬರಕ್ಕೆ ಹೋಗೋಕೆ ಆನ್ಲೈನ್ ಮಾಡೋಂಗಿಲ್ಲ. ಈಗ ಈ ಕಾರ್ಯಕ್ರಮದ ಕುರಿತು ಡಾಕ್ಟರ್ ಬರ್ಬೇ ಸೌಂಡ್ ಸ್ವಲ್ಪ ಕಡಿಮೆ ಮಾಡುತ್ತೆ. ಯಾರು ಸೌಂಡ್ ಸ್ವಲ್ಪ ಕಡಿಮೆ ಮಾಡ. ಅದೇ ರೀತಿಯಾಗಿ ಇವತ್ತು ನಿಮ್ಮ ಊರಿಗೆ ಬರಬೇಕಾಗಿರ್ತಕ್ಕಂಥ ಏನಾದ್ರೂ ಸಮಸ್ಯೆ ಇತ್ತು ಅಂದ್ರೆ ಒಂದು ಸಂಘದಿಂದ ಸಾಧ್ಯ ಆಗ್ತದೆ. ಮುಖಂಡವನ್ನು ಕಟ್ಟಿಕೊಂಡು ನಾಗರಾಜ್ ಕೆಸಾಪುರ ಅವರು, ರಾಮಣ್ಣ ಜಗನ್ಬಾಯಿ ಅವರು ಇನ್ನಿತರು ಆ ಸಂಘವನ್ನು ಕಟ್ಟಿಕೊಂಡು ಬೆಂಗಳೂರಿಗೆ ಹೋಗಿ ಇಲ್ಲಿಯ ಸಮಸ್ಯೆಯನ್ನು ತಿಳಿಸಿ ಇವತ್ತು ಈ ಊರಿಗೆ ಕರೆದುಕೊಂಡು ಬಂದು ಇಲ್ಲಿನ ಸಮಸ್ಯೆಯನ್ನು ಬಗೆಹರಿಸಲು ಕಣತಿಟ್ಟಿದ್ರು. ಅವರೆಲ್ಲರೂ ಕೂಡ ಇನ್ನೊಮ್ಮೆ ಮತ್ತೊಮ್ಮೆ ಹೃತ್ಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆ ತಿಳಿಸಿ ಇನ್ನು ಮುಗಿಲ್ಲ. ಮೇಡಮ್ ಅವರು ಮಾತಾಡಿಲ್ಲ. ಏ ಮೈಕ್ ಅಣ್ಣ ಅಣ್ಣ ಮೈಕ್ ಮೈಕ್ ಮುಗಿದ್ ಬಿಡು. ಈ ಹೆಸರು ಮಾತಾಡ್ತಾರೆ ಸೈಲೆಂಟ್.
ಸೈಡ್ ತೆಗೀರಿ ಈ ಕಡೆ ಹೇಳ್ರಿ ಹೇಳ್ರಿ ಆರಾಮ್ ಹೇಳ್ರಿ ಐದನೇ ಜನ ಅಷ್ಟೇ ರೀ. ಆಮೇಲೆ ಐತಿ ನಡ್ಕೊಂತ ಹೋಗ್ಬೇಕ್ರಿ ಮೇಡಮ್ ಅಣ್ಣ ಮೈಕ್ ಹುಡುಗರು ಹೋಗಿ ಬರುತ್ತಾನ ನಾವು ಬಾಳ ಕಾಯ್ಕೊಂಡ ಕೊಡ್ಬೇಕ್ರಿ. ಹುಡುಗರು ಹೆಂಗ್ ಬರ್ತಾರ ಹೆಂಗಿಲ್ಲ ಅಂತೀಶ ಅಂತ ಅಲ್ಲಿತ್ರ ಸರಿಯಾಗಿ ಬಾಳ ಕಿರ್ಕಿರಿ ರೀ ಊರಾಗ. ಯಾಕಂದ್ರ ಗಂಡದೇವ್ರು ಏನ್ ಮಾಡ್ತಾರಿ ಹೆಂಡ್ರನ ಮಕ್ಕಳು ನಿದ್ದಿನ ಮಾಡಿಸ್ಬಿಡಲ್ರಿ ಬೆಳ್ತಾನ. ಅವ್ರ ಹೆಂಡತಿ ಸಾಯಂಕಾಲ ಸರಾಯ ಇಟ್ಕೊಂತಾರೆ. ನಮ್ದು ಏನಿಲ್ಲ ನೋಡ್ರಿ, ಅದೇ ತರ ಎಲ್ಲ ಬಂದ್ ಮಾಡ್ಬಿಡ್ರಿ. ಅದ್ರದ ಬಾಳ ಗಂಗಡಿ ಐತಿ. ನಮ್ಗೆಲ್ಲ ನಿಂತಿಲ್ರಿ ಬೆಳ್ತಾಗ. ನೋಡ್ರಿ ಕುಡಿದು ಬರೋದ್ರಿ 12 ರಾತ್ರಿ 12 ಗಂಟೆ ತನಕ ಕುಡಿತಾರೆ, ಬರ್ತಾರಿ, ಹೊಡಿತಾರ. ಜೀವತನ ಸತ್ರಿ ನಮ್ ಗಂಡದ ಜೀವತನ ಸತ್ಯ ಅದ. ಮತ್ತೆ ಸಿಸಿ ರೋಡ್ ಆಗ್ಬೇಕ್ರಿ, ನೀರಿನ ತೊಂದ್ರೆ ಐತ್ರಿ, ಕುಡಿಯೋ ನೀರ್ ಇಲ್ರಿ, ಬೋರಿಗೆ ಹೋಗ್ಬೇಕ್ರಿ. ಅದು ಕೆಟ್ಟೋಯ್ತಾರ, ಅದು ಜಲ್ದಿ ಶುದ್ಧ ಆಗಲ್ಲ. ಮನೆ ನಳ ಮಾಡ್ಯಾರಿ, ಅದನ್ನ ಬಂದ್ ಮಾಡ್ಯಾರಿ. ಇಲ್ರಿ ಬಂದ್ ಸಾಲಿ ಬಗ್ಗೆ ಹೇಳ್ರಿ ತೋರಿ. ಎಲ್ಲ ಅವತ್ರಿ ಊರಾಗ್ರಿ ಸಾಲಿ ಮಕ್ಕಳು ಭಾಳ ತ್ರಾಸ ಐತ್ರಿ. ಊರಾಗ್ರಿ ಇಲ್ಲಿಂದ ಅನುಭವ ಮಾಡ್ಬೇಕ್ರಿ, ಬರುತ್ತಾರ ಎಲ್ಲ ನಿಶಬ್ದವಾಗಿ ಕೂಡ್ಬೇಕು. ಇವೆಲ್ಲ ಕೂಡ್ರಿ, ಎಲ್ಲ ನಾ ಕಾಣ್ಲಿಕ್ಕತ್ತೀನಲ್ಲ, ನೀ ಕೂಡ್ರಲ್ಲ. ನೀ ಚೇರ್ ಮೇಲೆ ಯಾಕೋ ನಿಂತಿ? ಯಾಕೋ ಹೆಣ್ಮಗಳು ಹೊಡಿತಿ? ಹುಷಾರು. ಆಗ್ಬೇಕ್ರಿ, ಎಲ್ಲ ಆಗ್ಬೇಕ್ರಿ, ಕಿಶನ್ ಆಗ್ಬೇಕ್ರಿ, ಶಾಲೆ ಆಗ್ಬೇಕ್ರಿ, ಶಾಲೆ ಆಗ್ಬೇಕ್ರಿ. ಇಲ್ಲೇ ಒಂದು ಬಸ್ ಬರ್ತೈತ್ರಿ, ಅದು ಯಾವ ಸರಿಯಾಗೈತ್ರಿ. ಒಂದ್ 8 ಹಳ್ಳಿ ಬರ್ತಾವ್ರಿ, ಒಂದ್ ಬಸ್ಸಿಗೆ 8 ಹಳ್ಳಿ ಆಗ್ಬೇಕ್ರಿ. 8 ಹಳ್ಳಿಗೆ ಒತ್ತಾಡ್ಕೊಂತ ಬರ್ತಾರ್ರಿ ಬಸ್. ಒಂದೇ ಬಸ್ ರೀ, 8 ಹಳ್ಳಿ ಒಂದೇ ಬಸ್ ರೀ ಬರೋದ್ರಿ. ಆ 8 ಹಳ್ಳಿಗೆ ಒಂದೇ ಬಸ್ ರೀ. ಒಂದು 8 ಗಂಟೆ ಕೊಂಡ್ ಬರ್ತೈತ್ರಿ, 10 ಗಂಟೆ ಕೊಂಡ್ ಬರ್ತೈತಿ, 9 ಗಂಟೆ ಬರ್ತೈತ್ರಿ. 9 ಗೆ ಬರ್ತದ ಬೆಳಗ್ಗೆ 5:30 ಮೇಡಮ್. 5:30 ಆದ್ಮೇಲೆ 8 ಗಂಟೆಗೆ ಮೇಡಮ್. 8 ಗಂಟೆಗೆ ಅದು ಒಂದು 8 ಹಳ್ಳಿ ಸುತ್ತಾಡ್ಕೊಂಡು ಹೋಗ್ಬೇಕ್ರಿ. ಅದು ಮೇಡಮ್ ಅವರ ಸೀಟ್ ಸಿಗೋರ್ ಹಿಂಗ ನಿಂತು ಹೋಗ್ಬೇಕ್ರಿ. ರಸ್ತೆ ಹೊಳ್ಳಿ ಬರ್ಬೇಕಾರ 3 ಗಂಟೆಗೆ ಬರ್ತಾವ್ರಿ ಮೇಡಮ್ ಅವರ. ಸ್ವಲ್ಪ ತಪ್ಪಿದ್ರ ಅಲ್ಲಿ 6 ಗಂಟೆ ತನಕ ನಾವು ಕಾಯ್ಕೊಂಡು ಲಾಸ್ಟ್ನೇ ಬಸ್ 6 ಗಂಟೆ ರೀ. 6 ಗಂಟೆ ಆದ್ಮೇಲೆ 9 ಗಂಟೆ ರೀ. ಈಗ ಹೋಯ್ತಲ್ರಿ ಮೇಡಮ್ ಅದೇ ಬಸ್ ರೀ ಮೇಡಮ್. ಬೆಳಗ್ಗೆ ಮತ್ತೆ 5:30 ರೀ ಮೇಡಮ್. ಒಂದೇ ಬಸ್ ರೀ ಮೇಡಮ್ ಅವರ. 8 ಹಳ್ಳಿ ತನ ಒಂದೇ ಬಸ್ ರೀ. ಎಲ್ಲ ಊರು ವಾಯ ಮಾಡ್ಕೊಂತಾರಿ. ಬಾಳ ತೊಂದ್ರೆ ಐತಿ ನೋಡ್ರಿ ಮೇಡಮ್ ಅವರ. ಈ ಊರ್ ಇಂಪ್ರೂವ್ ಅನ್ನೋದ ಇಲ್ರಿ ಮೇಡಮ್ ಅವರ. ಕಡೆ ಎಲೆಕ್ಟ್ರಿಷಿಯನ್ ಪೂರಾ ಕಡಿಮೆ ಉಳಿಸ್ಬಿಟ್ಟಿರಿ ನೀವು. ಪೂರಾ ಸಿಸಿ ಮಾಡಿಲ್ರಿ, ಒಂದು ನೀರ್ ಇಲ್ರಿ. ಮೇಡಮ್ ಅವರ 10 ರೂಪಾಯಿ ಮೇಡಮ್ ಅವರ ಬರ್ಕೊಳಕ್ 10 ರೂಪಾಯಿ ಕೊಡ್ರಿ ಮೇಡಮ್ ಅವರ. ಅಕ್ಕಿ ಏನೋ ರೇಷನ್ ಬರ್ತಾವ ನೋಡ್ರಿ ಮೇಡಮ್ ಅವರ, ಚೀಟಿ ಮಾಡಾಗ 10 ರೂಪಾಯಿ ಕೊಡ್ಬೇಕ್ರಿ. ಒಳ್ಳೆ ರೇಷನ್ ತಗೊಳಕ್ ಹೋದಾಗ 10 ರೂಪಾಯಿ ಕೊಡ್ಬೇಕ್ರಿ ಮೇಡಮ್ ಅವರ. ಅಷ್ಟ್ ಮೇನ್ ಸರಿಯಾಗಿ ಬಂದ್ ಮಾಡ್ತೀವಿ ಮೇಡಮ್ ಅವರ. ಮಕ್ಳು ಶಾಲಿ ಮಾತ್ರ 10ನೇ ತನಕ ಈಗ ಆಗ್ಬೇಕ್ರಿ ಮೇಡಮ್ ಅವರ. ಯಾಕಂದ್ರೆ ಹೆಣ್ಣು ನೋಡಿರ್ತಾವ, ಗಂಡು ಮಕ್ಳು ಇರ್ತಾರೆ ಊರಾಗ ಹೋಗಿಂದ ದಾರ್ಯಾಗ ಸುತ್ತಕೊಂಡು ಹೋಗ್ತಿರ್ತಾರೆ. 27 ಗಾಡಿ ನಮ್ಗೆ ಹೋಗಿ ಬರುತ್ತಾನ ಸಮಾಧಾನ ಮೇಡಮ್. ಓದಿಸ್ಬೇಕ್ರಿ ಮೇಡಮ್. ಒಪ್ಸಕ್ ಆಗಲ್ರಿ ಮೇಡಮ್ ಅವರ. ಆಗಲ್ರಿ, ಯಾಕಂದ್ರೆ ಇತ್ತವ್ರು ಎಲ್ಲರೂ ಹೋಗಿ ಹಚ್ಕೋರಿ ಮೇಡಮ್ ಅವರ. ಇಲ್ಲಾರ ಎಲ್ಲಿ ಹಚ್ಬೇಕ್ರಿ ಮೇಡಮ್ ಅವರ. ಬಡವ್ರು ಇರ್ತಾರು ಏನ್ ಮಾಡ್ಬೇಕ್ರಿ. ಈ ಊರಾಗ ಬಡ್ರ ಅಂತಂದ್ರೆ ಬಾಳ ಜನ ರೀ ಮೇಡಮ್ ಅವರ. ಹೊಸ ಇಂಪ್ರೂವ್ ಅನ್ನೋದಿಲ್ರಿ ಊರು. ಹೊಸ ಏನ್ ರೋಡ್ ಮಾತ್ರ ಸರಿ ಇಲ್ರಿ. ನೀವ್ ಅಗ್ಲೇತಿ ಅಂದ್ರ ಬಂದಿದ್ರಿ ಅಂದ್ರೆ ನೋಡ್ತೀವ್ರಿ ಮೇಡಮ್ ಅವರ. ಪೂರ ರಸ್ತೆ ಅಂದ್ರ ಮುದುಕ್ರು ಮಾತ್ರ ವಯಸ್ಸಾದ ಕಾಲ ಕೈ ಮುರ್ಕೊಂಡ್ಬಿಡ್ತಾರಿ. ಇಷ್ಟೆಲ್ಲ ತೊಂದ್ರೆ ಐತ್ರಿ ಮೇಡಮ್ ಅವರ. ಏನ್ ಮಾತ್ರ ದಾರು ಬಂದ್ ಮಾಡ್ತೀವಿ ಮೇಡಮ್ ಅವರ. ದಾರು ರೀ, ಮಕ್ಳು ಶಾಲಿ. ಯಾಕಂದ್ರೆ ಊರ ಸಿಸಿ ರೋಡ್ ಇಲ್ಲ, ನೀರ್ ಮನೆ ಕಿಲ್ಸಿ ಹೋಗಿ ಕೇಸಿ ತರ್ಬೇಕ್ರಿ. ಒಂದೊಂದ್ ಸುಮಾರು ಏನಿಲ್ಲ ಒಂದೊಂದ್ ಮನೆ 20 ಜನ ಗಟ್ಲೆ ಇರ್ತಾರೆ. ಅಷ್ಟು ಜನಕ್ಕೆ ನೀರ್ ಹೋಗ್ತಾಕ್ಬೇಕ್ರಿ ಮೇಡಮ್ ಅವರ. 5ನೇ ಜನ ಆದ್ರಿ 60 ಮಕ್ಕಳು 2 ಟೀಚರ್.
ಮುರಾರ್ಜಿ ಶಾಲಿ ಏನಾರ ಸರ್ ಬರ್ತಾರೆ ಮೇಡಮ್ ಸರ್ ಬರ್ತಾರೆ ಕಲಿಸ್ತಾರೆ. ನೀವ್ ಹೇಳ್ರಿ ನೀವು ಹೇಳಿ ಸರ್, ನೀವು ಹೇಳ್ರಿ, ನೀವು ತಿಳ್ಕೊಳ್ತೀವಿ. ಮೇಡಮ್ ನಮ್ಮಲ್ಲಿ ಅಲ್ಲ ಏ ಬನ್ನಿ ಮೈಕ್ ಮೈಕ್ ಸರ್ಕಾರಿ ಜಮೀನಿದೆ. ಮಾಡಿ. ರಸ್ತೆ ಸಮಸ್ಯೆ ಬೇರೆ ಬೇರೆ ಅಂತ ಹೇಳಾಗ್ತಾರೆ. ಮುರಾಜಿ ಸಾಲಿದು ಅದೇ ಮುರಾರ್ಜಿ ಶಾಲಿ ಒಂದು ಮನೆ ಮನೆ ನೀ ಹೇಳಮ್ಮ. ನೀರಿನ ಸೌಲಭ್ಯ ಆಗಿದ್ರಿ ಅಮ್ಮ ಹೇಳಮ್ಮ ನೀ ಹೆಣ್ಮಕ್ಳನ್ನ ಮಾತಾಡ್ಸ್ಬೇಕ್ರಿ. ಇದು ರೈತಲ್ಲ? ಏ ನೀ ಎದಕ್ಕೆ ತಗೊಂಬರಿ ಯಾಕೆ ನಗತೀರಿ ಸಂತಂದ್ರಪ್ಪ ಎಲ್ಲರೂ ಎದಕ್ ನಂಬ್ತಾರೆ? ತಲೆ ಕೆಡಿಸ್ಬೇಡ ನಿಂದು ಹೇಳು. ನಂಬರ್ ತಗೊಂಡು ಚರಂಡಿ ಮಾಡಿ ಒಂದು ಕಾರ್ಯದ ಸೂತ್ರ ಮಾಡಿ ನಮ್ಗೆ ಅರ್ಧಾರ ಪ್ರಧಾನ ಎಲ್ಲರೂ ಮಾಡಿ ಇವನ್ನೇ ಹೇಳೋದು ನಾವು ಮತ್ತೆ ಖಾಲಿ ಹುಡುಗಬೇಕು ಅತ್ಯಂತ ಖಾಲಿ ಅಂಗನವಾಡಿ ರೇಷನ್ ನಾವು ಸುತ್ತಕೊಂಡು ಮಕ್ಕಳು ಹೆಂಗೆ ಮಾಡಿ ಏನು ಮಾಡಿ ಅದು ಊಟ ನಮ್ಗೆ ಎಂತರ ಕರೆದ್ರಿ ಒಟ್ಟ ಗುಲಾಬಿ ತಿನ್ನೋದು ಸಿಕ್ಕಿರ್ತಾರೆ ವಾಯು ತಿಂದು ನಾಳೆ ಕೊಡ್ತಾರೆ ಗುಲಾಬಿ ತಿಂತಾರೆ ಪಟ್ಟಿ ಪಟ್ಟಿ ಅರ್ಧ ಕೊಡ್ತಾರೆ ಮಕ್ಕಳಿಗೆ ಒಂದ್ ಪಟ್ಟಿ ಪೂರ ಕೊಡ್ಬೇಕಿಲ್ರಿ ಅರ್ಧ ಕೊಡ್ತಾರೆ ಸರಿಯಾಗಿ ಊಟಿಲ್ರಿ ಮಕ್ಕಳು ಅವು ಬಸ್ರಿ ಬಾಣಂತಿಯರಿಗೆ ಒಂದು ತಿಂಗಳು 25 ಮೊಟ್ಟೆ ಕೊಡ್ಬೇಕು ಅಂತ ಈ ಸರಿ ಕೊಡಲ್ರಿ ಅವು ಸರಿತಾ ಕೊಡಲ್ರಿ ಕೊಡಲ್ರಿ ಕೊಡ್ತಾವ್ರಿ ಮಕ್ಕಳು ಉತ್ಕೋತಾರ ಇವ್ರು ಕರ್ಕೋತ ತಿರ್ಗಾಡ್ತಾವ್ರ ಅವರು ಅಲ್ಲಿನ ಬರೋಣ ಸಣ್ಣ ಸಣ್ಣ ರೀ ತಲೆ ತಗೊಂತ ಹೋಗ್ತಾರೆ ಮಕ್ಕಳು ಅಲ್ಲಿನ ಅಂಗಡಿನ ಬರೋಣ ತಿನ್ನಾಗಿದ್ದಾರೆ ಅಲ್ಲಿಗೆ ಹೋಗ್ತಾರೆ ಅದು ಅಂತ ನೋಡಿ ತಿನ್ನಬಾರ್ದು ಅದನ್ನ ಅಂತ ಮಾಡಾಕ್ತಾರೆ ಅಂತ ಊಟ ಕೊಡ್ತಾರೆ ಮಕ್ಕಳಿಗೆ ಸರಿಯಾಗಿ ಒಟ್ಟು ಊಟನೇ ಇಲ್ರಿ ಏಯ್ ಪೊಲೀಸ್ರಿ ಪೊಲೀಸ್ರಿ ಹೋಗಿಲ್ರಿ ನಾವು ಇಲ್ರಿ ಓದೋರಿಗೆ ಚಲೋ ಸ್ಪಂದಿಸ್ತಾರೆ. ಕಾಲ್ ಕಾಲ್ ತೋರ್ ಮೈಕ್ ತೋರ್ ನೋಡ್ರಿ ನಮಸ್ಕಾರ. ನನ್ನ ಹೆಸರು ನಾಗಲಕ್ಷ್ಮಿ. ನಾನು ಇರ್ಬೇಕಾದ್ರೆ ಬಡಿಯಲ್ಲ ತಲೆಗೆ ನೀವು ಕೂತಿರ್ತಾನೆ. ಇಲ್ಲ, ಜನ ಬೇಕು. ಹೆಂಗ್ ಕಾಣ್ಬೇಕು ನಂಗೆ? ಹೌದಿಲ್ಲ? ಕೆಳಗ್ ಕೊಡ್ರಿ. ನಿಮ್ಮಂಗೆ ನಾ ಕೂತಿದ್ದೆ. ನಾನು ಚಿಕ್ಕವಳಿದ್ದಾಗ ಊರ್ ಮುಂದೆ ದೇವಸ್ಥಾನ ಇತ್ತು. ದೇವಸ್ಥಾನದ ಮುಂದೆ ನಮ್ಮ ಊರಲ್ಲಿ ನಾಟಕ ಆಗ್ತಿತ್ತು. ವರ್ಷ ಹಿಂಗೆ ಈ ಮಕ್ಕಳನ್ನ ಕೂಡ್ತಾರ ಹಂಗೆ ಕೂಡ್ತಿದ್ದಾರೆ. ಆ ಮಕ್ಕಳನ್ನ ನೋಡಿದಾಗ ಅದೆಲ್ಲ ನೆನಪು ಬರ್ತದೆ ನನಗೆ. ನನ್ನ ಹೆಸರು ಏನಂದೆ? ನಾಗಲಕ್ಷ್ಮಿ. ನಮ್ಮೂರು ಮಾರೇನಹಳ್ಳಿ ಅಂತ, ಬೆಂಗಳೂರಲ್ಲಿ ಒಂದು ಹಳ್ಳಿ. ಆ ಹಳ್ಳಿಯಲ್ಲಿ ನಿಮ್ಮೂರ್ ತರ ಅಂದ್ರೆ ನಿಮ್ಮೂರು ಬಹಳ ಹಿಂದುಳಿದಿದೆ ಬಿಡ್ರಿ. ನಮ್ಮೂರ್ ಚಲೋನೇ ಇತ್ರಿ. ನಾವು ಹುಡ್ದಾಗಿಂದ ಟಾರ್ ರೋಡ್ ನೋಡಿದೀವಿ, ಚರಂಡಿ ನೀಟಾಗಿತ್ತು. ಹಂಗಂದ್ರೆ ಬೆಂಗಳೂರು ಹಳ್ಳಿ ಅಲ್ವಾ, ಸ್ವಲ್ಪ ಮುಂದಿತ್ತು. ನಮ್ಮೂರಲ್ಲೂ ಹಂಗೆ ರೀ. 8ನೇ ಕ್ಲಾಸ್ ಋತುಮತಿ ಆದ್ಮೇಲೆ 7-8ನೇ ಕ್ಲಾಸ್ ಆದ್ಮೇಲೆ ಮದುವೆ ಮಾಡ್ಬಿಡ್ತಿದ್ರು. ಆದ್ರೆ ನಮ್ಮ ಅಪ್ಪ ಮಾತ್ರ ನನ್ನನ್ನ ಓದಿಸಿದ್ರು. ಇಡೀ ಊರಲ್ಲಿ
ನಾನೇ ಮೊದಲನೇ ವಿದ್ಯಾವಂತೆ, ಮೊದಲನೇ ಡಾಕ್ಟರ್. ನಾನು ನನ್ನ ಬಗ್ಗೆ ಯಾವಾಗ್ಲೂ ಹೇಳ್ತೀನಿ, ಯಾಕೆಂದ್ರೆ ಅದಕ್ಕೊಂದು ಮಹತ್ವ ಇದೆ. 20 ವರ್ಷ ಸರಿಸುಮಾರು ನಮ್ಮ ತಂದೆ ಇಲ್ಲ, ಆದ್ರೆ ನಮ್ಮ ತಂದೆನ ಪ್ರತಿ ವೇದಿಕೆಯಲ್ಲಿ ನೆನಪು ಮಾಡ್ಕೋತೀನಿ. ಯಾಕಂದ್ರೆ ಇವತ್ತು ಹೆಣ್ಮಕ್ಳು ಆಶಾ ಕಾರ್ಯಕರ್ತರು, ಅಂಗನವಾಡಿ ಟೀಚರ್ ಇರ್ಬೋದು, ಎಷ್ಟೋ ಹೆಣ್ಮಕ್ಳು ಇವತ್ತು ಕೆಲಸ ಮಾಡ್ತಾರೆ. ಅವತ್ತು ಏನಿಲ್ಲ, ಗಂಡ ಏನ್ ತಂದು ಕೊಡ್ತಾನ, ಗಂಡ ಹ್ಯಾಂಗ್ ಹೇಳ್ತಾನ ಹಂಗೆ ಕೇಳಬೇಕು. ಗಂಡ ಮದುವೆ ಮಾಡ್ಬೇಕಂದ್ರೆ ಮಾಡ್ತಿದ್ರು. ನಮ್ಮ ಅಜ್ಜಿಗೆ ಋತುಮತಿ ಆಗೇ ಇರ್ಲಿಲ್ಲಂತೆ, 10 ವರ್ಷಕ್ಕೆ ಮದುವೆ ಮಾಡ್ಬಿಟ್ಟಿದ್ರು. ನಮ್ಮ ಅಜ್ಜಿ ಹೇಳೋರು ನನಗೆ, ನಾವ್ 7 ಜನ ಮಕ್ಕಳು, 5 ಜನ ಗಂಡು ಮಕ್ಕಳು, ನಾವ್ 2 ಹೆಣ್ಮಕ್ಳು. ಸೊ ಹಾಗಾಗಿ ನಮ್ಮೂರಲ್ಲೂ ಗ್ರಾಮ ದೇವತೆ ಇದ್ದಾಳೆ. ನಮ್ಮೂರು ದೇವರು ಮಹೇಶ್ವರಮ್ಮ ಹಳದಮ್ಮ, ನಿಮ್ಮೂರ ದೇವರು ದ್ಯಾವಮ್ಮ, ಹೌದಲ್ಲ? ನಿಮ್ಮೂರು ಹಂಗೆ ನಮ್ಮೂರು. ನಿಮ್ಮೂರಲ್ಲಿ ನೋಡಿ, ನಾನು ಬೆಂಗಳೂರಿಂದ ಗ್ರಾಮಕ್ಕೆ ಬಂದಿದ್ದೀನಿ ಅಂದ್ರೆ ಯಾವ್ದೋ ಋಣ ಸಂಬಂಧ ಇಲ್ಲ, ಓದ್ ಜನದಲ್ಲಿ ನಾವು 3 ದಿನ ನಮ್ದು ಬಿಜಾಪುರ ಅಂದ್ರೆ ಪ್ರತಿ ಜಿಲ್ಲೆ 3 ದಿನ ನಾನು ಟೂರ್ ಮಾಡ್ತೀನಿ. ಅವಾಗ ನಾವು ಒಂದು ಹಳ್ಳಿ, ಒಂದು ಗ್ರಾಮ, ಯಾವ್ದಾದ್ರು ಕಾಲೋನಿ ಹಿಂದುಳಿದಿರುವಂತದನ್ನೇ ಆಯ್ಕೆ ಮಾಡ್ಕೋತೀವಿ. ಯಾಕೆ ಅಂದ್ರೆ ಇಷ್ಟು ಜನ ಮಹಿಳೆಯರಿದ್ದೀರ. ನಾನು ಬಂದಾಗ ಎಲ್ಲಾ ಅಧಿಕಾರಿಗಳು ನನ್ನ ಜೊತೆ ಬರ್ತಾರೆ. ನಿಮ್ಮ ಊರಿನಲ್ಲಿ ಕೆಲಸ ಆಗ್ಬೇಕ್ರಿ, ಕೆಲಸ ಆಗ್ಲಿಲ್ಲ ಅಂದ್ರೆ ಈಗ್ಲೇ ನಿಮ್ ಮುಂದೆನೆ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರ ಕುಂದುಕೊರತೆಯ ಒಂದು ವಿಭಾಗ ಇದೆ. ಆ ಅಧಿಕಾರಿಗೆ ಫೋನ್ ತಗೊಂಡು ಇಮ್ಮಿಡಿಯೇಟ್ಲಿ ಕೆಲಸ ಮಾಡಿಸ್ತೇನೆ. ಯಾರು ಮಾನ್ಯ ಮುಖ್ಯಮಂತ್ರಿಗಳು? ಸಿದ್ದರಾಮಯ್ಯನವ್ರಿಗೆ ಯಾವಾಗ್ಲೂ ಅಷ್ಟೇ ಕಟ್ಟೆ ಕಡೆಯ ಅಂದ್ರೆ ಹೊಟ್ಟೆಗೂಟ ಇಲ್ಲದೆ ಬಡತನದಿಂದ ತನ್ನ ಮಕ್ಕಳನ್ನ, ತನ್ನ ಮನೆಯನ್ನ ಕಾಪಾಡುವಂತ ಮನೆ ಬೆಳಗಬೇಕು ಅನ್ನೋದೇ ಅವ್ರ ಇಚ್ಛೆ. ಇವತ್ತು ಗೃಹಲಕ್ಷ್ಮಿ 2000, ಬಸ್ ಫ್ರೀ, ಇದೆಲ್ಲ ಯಾರಿಗೆ? ಆ ಹೆಣ್ಣಿಗೆ, ಆ ಹೆಣ್ಣು ಮಗಳಿಗೆ. ಯಾಕಂದ್ರೆ ಅವಳು, ನೀವು ಏನು ಎಲ್ಲ ಬಂದು ಹೇಳ್ತಾ ಇದ್ರು, ಸಾರಾಯಿ ಕುಡ್ಕೊಂಡ್ ಬರೋದು, ಹೋಗೋದು, ಕುಡಿಯೋದು, ಬರೋದು, ಹೆಂಡತಿನ ಬಡಿಯೋದು, ತಾಯಿನ ಬಡಿಯೋದು, ದಿನ ಇದೇ ಕೆಲಸ. ಅಷ್ಟು ಇಷ್ಟು ದುಡ್ಕೊಂಡ್ ಬರ್ತಾಳೆ, ಬಾರ್ಸೋದು ಅಕ್ಕಿಗೆ, ಅಕ್ಕಿ ಬಲ್ಲಿರೋ ದುಡ್ಡೆಲ್ಲ ಕಸ್ಕೊಳ್ಳೋದು, ಹೋಗೋದು, ಸಾರಾಯಿ ಅಂಗಡಿಗೆ ಇಡೋದು. ಇದು ನಿಮ್ಮ ಊರು ಒಂದೇ ಕತೆ ಇಲ್ರಿ, ಪ್ರತಿ ಊರಿನಲ್ಲಿದೆ. ನಿಜ ಹೇಳ್ತೀನಿ, ನನಗೇನಾದ್ರೂ ಅಧಿಕಾರ ಸಿಗ್ಬೇಕ್ರಿ, ಫಸ್ಟ್ ಸಾರಾಯಿ ಅಂಗಡಿ ಬಂದ ಅಲ್ಲ. ಯಾಕೆ ಗೊತ್ತಾ? ಆ ತಾಯಿ ಕಣ್ಣೀರ್ ನೋಡಕ್ಕಾಗಲ್ರಿ. ಆ ತಾಯಿ ಮಕ್ಳು ಹೇಳ್ತಾರಲ್ಲ, ಮೇಡಮ್ ಊರ್ ಒಳಗಡೆ ಸಾರಾಯಿ, ನಾವು ಮಕ್ಳಿದ್ದಾಗ ಊರಿಂದ ಎಷ್ಟೋ ಕಿಲೋಮೀಟರ್ ಆಚೆ ಒಂದ್ ಸಾರಾಯಿ ಅಂಗಡಿ ಇರೋದು. ಆ ಸಾರಾಯಿ ಅಂಗಡಿ ನೋಡಿದ್ರೆ ಭಯ ಆಗೋದು. ನಾವು ಸ್ಕೂಲಿಂದ ನಡ್ಕೊಂಡ್ ಬರ್ಬೇಕಾದ್ರೆ ಭಯ, ಸಾರಾಯಿ ಅಂದ್ರೆ ಆತರ ಇತ್ತು. ಇವತ್ತು ಹಂಗಿಲ್ರಿ, ಊರೊಳಗೆ ಅಂಗಡಿ ಒಳಗೆ ಸಹಾಯ ಮಾಡ್ತಿರ್ತಾರೆ. ಇನ್ಸ್ಪೆಕ್ಟರ್ಗೆ ಹೋಗಿ ಕಂಪ್ಲೇಂಟ್ ಮಾಡೋದು, ಅಡ್ಜಸ್ಟ್ಮೆಂಟ್ ರೀ. ಮತ್ತೆ ತಾಯಂದ್ರ ಚಿಂತೆ ಏನ್ ಗೊತ್ತಾ ಇವತ್ತು ತಹಶೀಲ್ದಾರ್? ತಾಯಂದ್ರ ಚಿಂತೆ ಏನಂದ್ರೆ ಮಕ್ಕಳೆಲ್ಲ ಅದೇ ದಾರಿ ಹಿಡಿತಾರೆ. ನಮಗ್ ಹುಟ್ಟುತ್ತ ಒಂದೊಂದು 2 ಮಕ್ಕಳು, ಅಪ್ಪನ ಜೋಡಿ ಅವು ಕುಡ್ತಾ ಚಾಲು ಮಾಡ್ಬಿಟ್ರೆ ಆ ತಾಯಿ ಹೆಂಗ್ ಬದುಕ್ಬೇಕ್ರಿ? ಬಹಳ ತ್ರಾಸ ಆಗ್ತದ್ರಿ ಮನಸ್ಸಿಗೆ, ಬಹಳ. ಊರೊಳಗೆ ಸಾರಾಯಿ ಅಂಗಡಿ ಇರಬಾರ್ದು. ಅದ್ ಹೆಂಗೆ ಮಾಡಿದಾರೋ ನನಗ್ ಗೊತ್ತಿಲ್ಲ. ಆಮೇಲೆ ಊರೊಳಗಡೆ ಸಾರಾಯಿ ಅಂಗಡಿ ಮಾಡ್ಬೇಕಾದ್ರೆ ಹಲವಾರು ವಿಚಾರಗಳಿರ್ತವೆ. PDO ಪರ್ಮಿಷನ್ ಕೊಡ್ಬೇಕು, ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಕೊಡ್ಬೇಕು. PDOಗಳು ಅದ್ ಹೆಂಗ್ ಕೊಟ್ಟವ್ರೆ ಅಂತ ಗೊತ್ತಿಲ್ಲ ನನಗೆ. ಈ ಊರಿನಲ್ಲಿ ಗ್ರಾಮ ಸಭೆ ಮಾಡಿ ಹಿಂಗೆಲ್ಲ ಜನರನ್ನ ಕೂಡಿಸಿ ನಿಮ್ಗೇನ್ ಸಮಸ್ಯೆಗಳು ಅಂತ ಯಾರಾದ್ರೂ ಮಾಡಿದಾರ? ಕೇಳಿಲ್ಲ. PDO ಬರ್ದಲ್ರಿ ಪಂಚಾಯತಿಗೆ. ಹಂಗೆಲ್ಲ ಮಾತಾಡೋದು. ನಿಮಗೆ ಸಮಸ್ಯೆ ಬಗ್ಗೆ ಇರ್ಬೇಕಲ್ಲ, ಬಿಡ್ರಿ, ಹಿಂದೆ ಬಿಡ್ರಿ.
ಆಯ್ತಪ್ಪ, ಹಿಂದಿಂದ ಬಿಡ್ರಿ. ಮಾತಾಡಕ್ ಹೋಗ್ಬೇಡ್ರಿ, ಮಾತಾಡ್ತಾರಲ್ಲ ಮೇಡಮ್. ನಿಮ್ಮ ಊರು ಉದ್ಧಾರ ಆಗ್ಬೇಕು. ಅವ್ರೇನು ಅವ್ರ ಅಪ್ಪನ ಮನೆಯಿಂದ ದುಡ್ತಾರಲ್ರಿ, ಸರ್ಕಾರ ದುಡ್ಡು ಕೊಡ್ತದ. ಗ್ರಾಮ ಪಂಚಾಯಿತಿ ಗ್ರಾಮ ಸಭೆಗಳನ್ನ ಮಾಡ್ಬೇಕಾಗ್ತದ್ರಿ. ಗ್ರಾಮಕ್ಕೆ ಕೋಟ್ಯಾಂತರ ರೂಪಾಯಿ ಇಟ್ಟಿರ್ತಾರ್ರಿ. ಈ ಗತಿ ಇರಬಾರ್ದು. ಏನ್ರಿ, ಏನ್ ಹೆಸರು ನಿಮ್ದು? ಸುಮ್ಮನೆ ಇರ್ಬೇಕ್ರಿ. ಕೂಲಿ ವಿಜಯ್ ಮಂತೇಶ್ ಎಷ್ಟು ದಿನ ಬೇಕು ನಿಮ್ಗೆ? ಮಾತಾಡ್ತಾರೆ ತಡಿ ಮತ್ತೆ. ನೋಡ್ರಪ್ಪ, ನೀವು ಜಗಳ ಮಾಡಕ್ ರೆಡಿ ಆಗಿ ಬಂದ್ರೆ ನೀವು ದಯವಿಟ್ಟು ಇಲ್ಲಿಂದ ಹೋಗ್ಬಿಡ್ರಿ. ಸಮಾಧಾನ ಇದೆ. ಅಂತ ಬಂದಿದ್ರೆ ಸುಮ್ಮನೆ ಹೌದಿಲ್ಲ? ನಿಮ್ಗೋಸ್ಕರ ನೀವು ಊರ್ ಮಗಳು ಎಷ್ಟು ದೂರದಿಂದ ಬಂದಿದ್ದೀನ್ರಿ. ನನಗೂ ಮಕ್ಕಳಿಂದ ಗೊತ್ತ ನಿಮಗೆ. 10 ಗಂಟೆ ಆಯ್ತು ನಿಮ್ಮೊಟ್ಟಿಗೆ ಬಂದು ಒಂದು ತಾಯಿ ನಿಂತ್ಕೊಂಡಿದೀನಿ ಅಂತಂದ್ರೆ ಕೋಆಪರೇಟ್ ಮಾಡ್ಬೇಕು. ಹೌದಿಲ್ಲ? ಹೇಳಪ್ಪ. ನನಗೆ ಆ ಪಂಚಾಯತ್ ಇದೆ ಕೂಡ, ಈ ಪಂಚಾಯತ್ ಇದೆ. ಎಷ್ಟು ದಿನ ಬೇಕು? ಇಲ್ಲ ಅಂತಂದ್ರೆ ನಾನಂತೂ ಬರ್ದೇ ಬರ್ತೀನಿ ಬಿಡಿ. ಇಷ್ಟು ಅಧ್ವಾನ ಊರನ್ನ ನೀವು ಇಡಕ್ ಸಾಧ್ಯನೇ ಇಲ್ಲ. ನೀವು ಗ್ರಾಮ ಪಂಚಾಯತಿ ಸಭೆಗಳು ಯಾಕೆ ಮಾಡಿಲ್ಲ? ನೀವು ಜನರನ್ನೆಲ್ಲ ಸೇರಿಸ್ಬಿಟ್ಟು ಒಂದ್ ಊರಲ್ಲಿ ಒಂದು ಸಭೆ ಮಾಡಕ್ 1 ತಿಂಗಳು ಬಂದ್ ಮಾಡ್ರಿ. ನೀವು ಎಲ್ಲರನ್ನು ಎಜುಕೇಟ್ ಮಾಡಬೇಕು, ನಿಮ್ ಕರ್ತವ್ಯ. ಏನೇನಿದೆ ಸರ್ಕಾರದ ಯೋಜನೆಗಳನ್ನ ಅವರಿಗೆ ತಲುಪಿಸುವಂತ ಕೆಲಸ ಮಾಡಬೇಕು. ಇದೇ ತರ ನೀವು ಸಂಜೆ ಮೇಲೆ ಶಾಮಿಯಾನ ಹಾಕಿ ಈ ತರ ಕೂಡಿಸಿ ಜನರನ್ನೆಲ್ಲ ಸೇರಿಸಿ ಕನ್ಸರ್ನ್ ಅಧಿಕಾರಿಗಳನ್ನ ಕರ್ಕೊಂಡ್ಬಂದು ಮಾಡ್ರಿ. ಸ್ವರ್ಗ ಮಾಡ್ಬೇಕು ನೀವು. ಗ್ರಾಮ ಸ್ವರಾಜ್ಯ ಮಾಡ್ಬೇಕಲ್ಲ, ಮಾಡ್ತೀರಲ್ಲ? ಮಾಡ್ಲೇಬೇಕು. ಇಲ್ಲ ಅಂತಂದ್ರೆ ನಾನ್ ನಿಮ್ ಸಸ್ಪೆನ್ಷನ್ ಬರಿತೀನಿ. ಮುಲಾಜೆ ಇಲ್ಲ. ಮಾಡ್ತಾರೆ. ಗ್ರಾಮ ಸಭೆ ಮಾಡ್ಲೇಬೇಕು. 3 ದಿನಗಳಾದ್ಮೇಲೆ ನಿಮ್ಮ ಜಿಲ್ಲಾಧಿಕಾರಿ, ನಿಮ್ಮ ಸಿಇಒ, ನಿಮ್ಮ SP ಸಾಹೇಬ್ರು ಎಲ್ಲರ ಮಧ್ಯೆ ಇಡೀ ಬಿಜಾಪುರ ಜಿಲ್ಲೆಯ ರಿವ್ಯೂ ಆಗುತ್ತೆ. ನಮ್ಮ ಬಿಜಾಪುರದ ಹೆಣ್ಣು ಮಕ್ಕಳಿಗೆ ಸರ್ಕಾರದ ಸವಲತ್ತುಗಳು ಎಲ್ಲ ಸಿಗಬೇಕು ಅಷ್ಟೇ. ಬೇರೆ ದುಸ್ರ ಮಾತೇ ಇಲ್ಲ ತಮ್ಮ. ಗೊತ್ತಾಯ್ತಾ? ಆಮೇಲೆ ತಹಶೀಲ್ದಾರ್ ಅವರು ಎಲ್ಲ ನಮ್ಮ CDP ಅಲ್ಲ. ನೀವು ಈಗ ತೆಗೋದು ನೆಕ್ಸ್ಟ್ ಯಾವಾಗ ಮಾಡ್ತೀವಿ ಗ್ರಾಮ ಸಭೆಯಲ್ಲಿ? ಹೌಸಿಂಗ್ ಬೆನಿಫಿಷರಿ ಸೆಲೆಕ್ಷನ್ ಮಾಡಬೇಕು. ಈ ಮಂತ್ ಎಂಡ್ ಮಾಡಬೇಕು. ಮಂತ್ ಎಂಡ್ ಅಂತಂದ್ರೆ ನಿಮಗೆ ಬಿಡೋದೇ ಇಲ್ಲ ನಾನು. ಮಂತ್ ಎಂಡಿಗೆ ಎದಕ್ಕೆ ಹೋದ್ರಿ ನೀವು? ಯಾವ ಅಧ್ಯಕ್ಷರೇ? ಅಧ್ಯಕ್ಷ ತಾಯಿಗೆ ಏನ್ ಗೊತ್ತಾಗ್ತದ? ಆದಷ್ಟು ಮತ್ತೆ ನೀವು ಹಿಂದಕ್ಕೆ ಹೋಗ್ರಿ. ನಾ ಸ್ವಲ್ಪ ಸುಲಭಾಗ ನೀವು ಜೋರಾದ್ರಿ. ಮತ್ತೆ ತಿಂಗಳ ತಿಂತೀನಿ ಹೆಂಗಾಗ್ತೀರಿ ನೀವು? ನನಗೆ ನಾಳೆಯಿಂದ ಸ್ಟಾರ್ಟ್ ಆಗಬೇಕು. ಎಲ್ಲ ಅಧಿಕಾರಿಗಳು ಬರ್ಬೇಕು, ಕೆಲಸ ಮಾಡ್ಬೇಕು. ನೀವು ನಿಮ್ಮನೆ ಹೆಂಗೆ ಇರ್ತದೇನ್ರಿ? ನಿಮ್ಮೂರಿಗೆ ಇರ್ತದ? ನಿಮ್ ರಸ್ತೆ ಹೆಂಗೆ ಇರ್ತದ? ನಿಮ್ಮನೆ ಹೆಣ್ಮಕ್ಳು 25 ಕಿಲೋಮೀಟರ್ ಹೋಗ್ತಾರ. ಏನಂದ್ರೆ ತಾಯಿ ಹೆಣ್ಮಕ್ಳು 8ನೇ ಕ್ಲಾಸ್ ನಾವು ಕಳ್ಸಲ್ಲ. ರಾತ್ರಿ ಎಲ್ಲ ಗಾಡಿಯಲ್ಲಿ ದೀಪ ಹಚ್ಕೊಂಡು ಕೂತಿರ್ತೀವಿ ಮೇಡಮ್. ಹೆಣ್ಮಕ್ಳು ವಾಪಸ್ ಬರ್ಬೇಕಂದ್ರೆ ಓದಿಸಿ ಅಂದ್ರೆ ಹೆಂಗ್ ಓದಿಸ್ಬೇಕು ಅಂತ ಇದಾರಲ್ರಿ. KSRTC DC ಅವರಿಗೆ ನೀವು ಫೋನ್ ಹಚ್ಚಬೇಕು. ನಿಮ್ಗೆ 8 ಹಳ್ಳಿಗೆ ಬಸ್ ಏನಾಗ KSRTC DC ಫೋನ್ ಹಚ್ಚಿ ತಗೊಳ್ಳಿ. KSRTC DC ಈಗ ಅವರು ಸರ್ಕಾರಿ ಜಮೀನೆಲ್ಲ ಇದಾವಲ್ಲ, ಈ ಶಾಲಾ ಮಂಜೂರಾತಿಗೆ ಏನು ಹೇಳ್ತೀರಾ? 30 ಸೈಲೆಂಟ್ ಇದೆ. ಈಗ ಶಾಲೆ ಬಗ್ಗೆ ಇನ್ನೂರು ಬಂದಿಲ್ಲ ಮೇಡಮ್. ಇವರು ಹೆಡ್ ಮಾಸ್ಟರ್ ಆಗಲಿ ಅಥವಾ ಪಂಚಾಯತಿಯಿಂದ PO ಆಗಲಿ ಪಂಚಾಯತಿ
ಇದು ನಮಗೆ ಸ್ಕೂಲಿಗೆ ಜಾಗ ಕಡಿಮೆ ಐತಿ, ನಮ್ಗೆ ಜಾಗ ಮಾಡ್ಕೊಡುವ ಅಂತಂದ್ರೆ ನಾವು ಇಮಿಡಿಯೇಟ್ ಆಗಿ ಪ್ರಪೋಸಲ್ ಕಳಿಸಿ ಮಾಡ್ಕೊಡ್ಬೇಕು. ಬೇರೆ ನಾರಾಯಣಪ್ಪ ಕುರುಬರ್ ಸರ್ಗೆ ಹತ್ತಿರ ನಾರಾಯಣಪ್ಪ ಕುರುಬರ್ ಸರ್ DC ಅವರಿಗೆ ಸರ್ಕಾರಿ ಜಮೀನು ಲಭ್ಯ ಇದೆ ನಮಗೆ ಐತೆ ನೋಡ್ರಿ. ಜಾಗ ಬೇಕಂತ ಹೇಳಿದ್ರೆ ನಾವು ಮಾಡಿಸ್ಕೊಡ್ತೀವಿ. ನೀವೇನ್ ಮಾಡಿದ್ರಿ? ನಾವು ಇದು ಕಳಿಸಿದ್ರೆ ಅವ್ರು ಇದು ವಿಡಿಯೋ ಮಾಡ್ತೀವಿ ಲೋಕಲ್ದಲ್ಲಿ. ಮೈಕ್ ಮೇಡಮ್ ಅವ್ರ ಮೈಕ್ ಮೈಕ್ ಇಲ್ಲಿ 8 ಹಳ್ಳಿ ಇದಾವೆ. 8 ಹಳ್ಳಿಗೆ ಒಂದೇ ಬಸ್ ಬರುತ್ತೆ. 8 ಹಳ್ಳಿ ಮಕ್ಕಳು 25 ಕಿಲೋಮೀಟರ್ ಇಲ್ಲಿಂದ ಶಾಲೆಗೆ ಹೋಗ್ತಾರೆ. ನನಗೆ ಇಲ್ಲಿ ಹೆಚ್ಚಿನ ಬಸ್ ಕೊಡಬೇಕು, ಮತ್ತೆ ಇಲ್ಲಿ ಫ್ರೀಕ್ವೆನ್ಸಿ ಜಾಸ್ತಿ ಮಾಡ್ಕೊಳ್ಬೇಕು. ಯಾಕಂದ್ರೆ ಇಲ್ಲಿ ತಾಯಂದ್ರದೆಲ್ಲ ಕಂಪ್ಲೇಂಟ್ ಏನಂತಂದ್ರೆ 8 ಹಳ್ಳಿ ಸುತ್ಕೊಂಡು ಗಂಟೆಗಟ್ಟಲೆ ಒಂದು KSRTC ಬಸ್ ಓಡಾಡುತ್ತೆ. ಆ ತರ ತೊಂದರೆ ಆಗಬಾರ್ದು. ಆಯ್ತ್ರಿ, ಈಗ ನಾನೇ ಮಹಿಳಾ ಆಯೋಗದ ಅಧ್ಯಕ್ಷ ನಿಮ್ಗೆ ಕಂಪ್ಲೇಂಟ್ ಮಾಡ್ತಾ ಇದ್ದೀನಿ. ಊರಿನ ತಾಯಂದಿರ ಪರ, ಮಹಿಳೆಯರ ಪರ ಎಲ್ರು ಕೇಳಿಸ್ಕೊಳ್ತಾ ಇದಾರೆ. ನೀವು ಅವ್ರಿಗೆ ಆಶ್ವಾಸನೆ ಕೊಡ್ಬೇಕು. ಏನು ಆಶ್ವಾಸನೆ ಅಲ್ಲ, ನಾಳೆನೆ ನೀವು ನೋಟಿಸ್ ಹಾಕಬೇಕು. ಮತ್ತೆ ನಾಡಿದ್ದು ನನ್ನ ರಿವ್ಯೂ ಮೀಟಿಂಗ್ ಇದೆ, ನೀವು ಬರ್ಬೇಕು. ಬಿಜಾಪುರದಲ್ಲಿ 24ನೇ ತಾರೀಕು 11 ಗಂಟೆಗೆ DC, CEO, SP ಅವ್ರ ಜೊತೆ ನಂದು ಮೀಟಿಂಗ್ ಇದೆ. ಇಡೀ ಡಿಸ್ಟ್ರಿಕ್ಟ್ ರಿವ್ಯೂ ಆಫೀಸರ್ಸ್. ನೀವು ನನಗೆ ಅಷ್ಟರೊಳಗಡೆ ನೀವು ಈ ಊರಿಗೆ ನೀವು ಪ್ರತ್ಯೇಕವಾಗಿ ಬಸ್ ಹಾಕಿ ಆ ಮಕ್ಕಳ ಆ ಶಾಲೆಗೆ ಹೋಗೋ, ಕಾಲೇಜ್ಗೆ ಹೋಗೋ ಹೆಣ್ಣು ಮಕ್ಕಳಿಗೆ ಯಾವ್ದು ತೊಂದರೆ ಆಗದೆ ಇರೋಂಗೆ ಈ 8 ಹಳ್ಳಿಗೆ ನೀವು ಇನ್ನ ಎಕ್ಸ್ಟ್ರಾ ಬಸ್ ಹಾಕಿ ನೀವು ನೋಟಿಸ್ ಹೊರಡಿಸ್ಬೇಕು. ಗುಡ್ ಸಿಕ್ತ ಅನ್ಕೋತೀನಿ. ಗೊತ್ತಾಯ್ತು, ಹೇಳ್ರಿ ನಾರಾಯಣಪ್ಪ ಅವರೇ. ಈಗ ಎಲ್ರು ಕೇಳಿಸ್ಕೊತಿದ್ದಾರೆ, ಹೇಳ್ರಿ, ಹೇಳಿ. ನಾಳೆ ನನಗೆ ನೀವು ನೋಟಿಸ್ ರೆಡಿ ಮಾಡಿ ನನಗೆ ಕಳಿಸ್ಕೊಡ್ಬೇಕು. ಆಚೆ ನಾಡಿದ್ದು ನನ್ನ ಮೀಟಿಂಗ್ ಅಲ್ಲಿ ಪ್ರೊಡ್ಯೂಸ್ ಆಗಬೇಕು. ಜನ ಕೇಳಿಸ್ಕೊಳ್ತಿದಾರ್ರಿ, ಸ್ವಲ್ಪ ಹೇಳ್ರಿ. ಊರವ್ರಿಗೆ ಹೇಳಿ, ಗ್ರಾಮಸ್ಥರಿಗೆಲ್ಲ ನಾನು ಹೇಳಿ. ಹಲೋ ನಾರಾಯಣಪ್ಪ ಅವರೇ, ಮಾಡಿಸ್ಬಿಟ್ಟು ನನಗೆ ಅಫಿಷಿಯಲ್ ನೋಟಿಸ್ ಕಳಿಸ್ಕೊಡ್ಬೇಕು ನೀವು. ಡಂಕ್ ಮಾಡೋದಾಗಿದ್ದು. ಆಯ್ಕೊಳ್ಳೋದಾಗಿ. ಈಗ ಅವರು ಅಷ್ಟು ಸಲ ನಿಮಗೆ ರಸ್ತೆಗೆ ಇದು ಕೊಟ್ರೆ ಇಷ್ಟೊಂದು ನೆಗ್ಲಿಜೆನ್ಸ್ ಅಂದ್ರೆ DC ಅವರೇ ಮಾಡಿಲ್ಲ ಅಂತ ಅರ್ಥ. ಆಯ್ತಪ್ಪ, ಯಾವ ಡಿಪಾರ್ಟ್ಮೆಂಟ್ ಫೇಲ್ ಆಗಿದೆ? ಇವ್ರು ಕೊಟ್ಟಿದಾರ ನಿಮಗೆ ಮನವಿ? ಇಡೀ ಊರವ್ರದ್ದು ಒಂದೇ ಕಂಪ್ಲೇಂಟ್, ರಸ್ತೆ ಕೊಡೋದಿಲ್ರಿ, ಫಾಲೋ ಅಪ್ ಮಾಡ್ಬೇಕಲ್ರಿ. ಯಾರ್ರಿ ಯಾವ್ದು? ನೀವು ಒಂದ್ ಕೆಲಸ ಮಾಡ್ರಿ, ನಾಡಿದ್ ನೀವು ಏನೇನ್ ಕನ್ಸರ್ನ್ ಡಿಪಾರ್ಟ್ಮೆಂಟ್ ಕೊಟ್ಟಿದ್ದೀರಾ, ಈ ಊರು ಆ ಮುಂದಿನ ಊರು ರಸ್ತೆ ಒಳಗೆ ನೀವು ಏನೇನ್ ಕೊಟ್ಟಿದ್ದೀರಾ ನನಗೆಲ್ಲ ಕೊಡ್ರಿ. ಗೊತ್ತಾಯ್ತಾ? ನಾನು ಹೇಳ್ತೀನಿ ಬಿಡಪ್ಪ, ಅದನ್ನ ನಾನು ಮಾಡಿಸ್ತೀನಿ. ಗ್ರಾಮ ಪಂಚಾಯತಿ ಬೇಗ ಹಾಕಿ ಸ್ಟ್ರೈಕ್ ಮಾಡಿ ಪ್ರೊಡಕ್ಷನ್ ತಗೊಂಡು ಇವ್ರಿಗೆ ಮನವಿ ಮಾಡಿದ್ರ ಇವ್ರು ಏನ್ ಮಾಡಿದ್ರಪ್ಪ? ಏನಪ್ಪ ಅದು? ಏನಪ್ಪ ವಿಜಯ್ ಏನಪ್ಪ ಅದು? ಅಲ್ಲಿ ಹೆಣ್ಣು ಮಕ್ಕಳು ನನ್ನ ಕಾರೇ ಮುಂದೆ ಬಿಡೋಕ್ ರೆಡಿ ಇಲ್ಲ ಮರಯ್ಯ. ಏನಲ್ಲಿ ಕೊಚ್ಚೆ ಮೋರಿ ವಾಸನೆ, ಏನು ಮರಯ್ಯ ಇಷ್ಟು ಕೆಟ್ಟದಾಗಿಟ್ಟಿದಿ? ಇಷ್ಟೊಂದು ಯಾವ್ದು ಫೋನ್ ಎತ್ತಲ್ಲಂತಲ್ಲಪ್ಪ ನೀವು. ನಿಮ್ಗೆ ಸರ್ವಿಸ್ ಮಾಡೋ ಮೋಟೋ ಇಲ್ಲ ಅಂತಂದ್ರೆ ಯಾಕಪ್ಪ ಬರ್ತೀರಾ ನೀವು? ಈ ಹುದ್ದೆಗೆ ಬರ್ಬೇಕಾದ್ರೆ ಕಮಿಟ್ಮೆಂಟ್ ಇರ್ಬೇಕ್ರಿ. ಸರ್ಕಾರ ಅಂದ್ರೆ ಯಾರ್ರಿ? ಜನರ ಸೇವೆ ಮಾಡೋದೇ ಸರ್ಕಾರ.
ಅಲ್ಲಿ ಸರ್ಕಾರ ಮುಖ್ಯಮಂತ್ರಿಗಳು ಇಷ್ಟೊಂದೆಲ್ಲ ಕೋಟ್ಯಾಂತರ ರೂಪಾಯಿ ನಿಮ್ಗೆ ಅನುದಾನ ಕೊಡುತ್ತೆ, ನೀವು ಮುಟ್ಸೋದ್ರಲ್ಲಿ ಫೇಲ್ ಆಗ್ಬಿಡ್ತೀರಲ್ರಿ. ನೀವು ಫೋನ್ ಎತ್ತಲ್ಲ ಯಾಕ್ರಿ? ಫೋನ್ ಸ್ವಿಚ್ ಆಫ್ ಯಾಕ್ರಿ ಮಾಡ್ತೀರಾ? ಮಾಡೋಂಗಿಲ್ರಿ ವಿಜಯ್, ಮಾಡೋಂಗಿಲ್ಲ. ಬಿಒಗೆ ಫೋನ್ ತಗೊಳ್ರಿ ಎಂದಿದ್ದೆ ನಾನು. ಆಮೇಲೆ ಪೆನ್ಷನ್ಗಳು ಯಾಕೆ ಮಾಡಿಸ್ತಾ ಇಲ್ಲ ನೀವು? ಯಾರದು ಎಷ್ಟು ಸಲ ಬಂದಿದ್ಯಪ್ಪ ನೀನು? ಪೆನ್ಷನ್ ಅದಾವತ್ತಿಲ್ಲಿ ಮಾಡಿದ್ರಿ? ಬಾಪ ಇಲ್ಲಿ ಬಾ, ಇಲ್ಲಿ ಮುಖ ತೋರಿಸಿ ಬನ್ನಿ, ಬಾರಪ್ಪ ಇಲ್ಲಿ ಬಾ. ಏನ್ ಹೆಸರು? ವೆಂಕಟೇಶ್. ಸೈಲೆಂಟ್ ಇರೋಣ. ಒಂದ್ ನಿಮಿಷ, ನೀವ್ ಯಾವಾಗ ಬರ್ತೀರ? ನೀವ್ ಯಾವಾಗ ಬಂದಿರಿ? ಅದಾಲತ್ ಯಾವಾಗ ಮಾಡಿರಿ? ಇಲ್ಲಿ ಬಂದು ನಿಮಗೆಲ್ಲ ಕೂಡಿಸಿ ಅದಾಲತ್ ಮಾಡೋದಲ್ಲ. ಮತ್ತಿಲ್ಲ ಇಲ್ಲ ಅಂತಾರಲ್ರಿ. ಸೈಲೆಂಟ್ ಇರಿ, ಒಬ್ರು ಮಾತಾಡ್ರಿ ಅವ್ರಿಗೆ. ದೇವ್ ಇದ್ದಂಗ ಈಗ ಪಿಂಚಣಿಯಿಂದ ಯಾರು ಉಳಿದಿದ್ದೀರಿ ಅವ್ರದ್ದು ಮತ್ತೆ ಮಾಡಿಸ್ಬೋದು. ಏನ್ ಹೆಸರು ಇರ್ತು? ಸವಳಗಿ ಅವರೇ, ನೀವು ಈ ಡೊಂಕುಮಾಡು ಗ್ರಾಮ ಶಾಲೆಗೆ ಯಾವಾಗಾರು ಬಂದಿರಿ ನೀವು? ಯಾಕಪ್ಪ ಬಂದಿಲ್ಲ ನೀನು? ಸೈಲೆಂಟ್ ಇರಿ. ಅದು ಇನ್ನೊಂದು ಊರು ಇತ್ತಲ್ಲ, ನಾವು ಸೋಮನಾಳ್ ರೀ, ಅಡವಿ ಸೋಮನಾಳ ಶಾಲೆ ನೋಡಿದ್ದೀರ ನೀವು? ಹೆಣ್ಣು ಮಕ್ಕಳು ನನಗೆ ಕಾರ್ ಬಿಡ್ಲಿಲ್ವಲ್ರಿ ಮುಂದೆ ತಗೊಂಡೋಗಕ್ಕೆ. ಇಡೀ ಊರ್ ಹೆಣ್ಣು ಮಕ್ಕಳು ಬಂದು ನನಗೆ ಅಡ್ಡ ಹಾಕ್ಬಿಟ್ಟಿದ್ರು. ಒಂದ್ಸಲ ಮಾತ್ರ ನೀವು ಶಾಲೆ ವಿಸಿಟ್ ಮಾಡ್ಬೇಕು, ಗೊತ್ತಾಗಲ್ಲ ನಿಮಗೆ? ಏನ್ ಬರ್ತೀರಿ? ಮಹಿಳಾ ಆಯೋಗದ ಅಧ್ಯಕ್ಷನ ಬಿಡ್ಲಿಲ್ಲ ಊರ್ನಲ್ಲಿರೋ ಹೆಣ್ಮಕ್ಳು. ಮೇಡಮ್ ನಿಮ್ ಕಾರ್ ಬಿಡಲ್ಲ ನಾವು, ನಮ್ ಶಾಲೆ ಸರಿ ಮಾಡತ್ತನ ಅಂತ. ಏನ್ರಿ ಮಾಡ್ತಿದ್ದೀರಾ ನೀವು? ನೀವು ಮಾಡ್ಲಿಲ್ಲ ಅಂತಂದ್ರೆ ನಾಡಿದ್ದು ನಿಮಗೆ ಸಸ್ಪೆನ್ಷನ್ ಆರ್ಡರ್ ರೆಡಿ ಮಾಡಿಸ್ತೀನಿ. ಈಗ ಡೊಂಕುಮಾಡು ಗ್ರಾಮದಲ್ಲಿ ಯಾರಾದರೂ ಪಿಂಚಣಿ ವಂಚಿತರಾಗಿದ್ರೆ ನಾವು ಇಲ್ಲಿ ನಮ್ಮ ತಲಾಟೆ ಅವ್ರನ್ನ ಮತ್ತೆ ನಮ್ಮ ಸರ್ಕಲ್ ಕಳಿಸ್ತೀನಿ, ನೀವು ಅದನ್ನ ಲಿಸ್ಟ್ ಮಾಡಿ ನಿಮ್ದು ಇದು ಮಾಡಿಸ್ಕೊಡ್ತೀವಿ ನಾವು. ಮತ್ತು ಶಾಲೆಗೆ ಜಾಗ ಇಲ್ಲ ಅಂತ ಹೇಳಿದ್ರೆ ಶಾಲೆಗೆ ಪಂಚಾಯತ್ ವತಿಯಿಂದ ಅಥವಾ ನಮ್ಮ ಹೆಡ್ ಮಾಸ್ಟರ್ ಅವರು ಅದನ್ನ ಜಾಗ ನಮ್ಗೆ ಇಷ್ಟು ಬೇಕು ಅಂತ ಹೇಳಿದ್ರೆ ನಾವು ಅದನ್ನ ಸ್ಯಾಂಕ್ಷನ್ ಮಾಡಿಸ್ಕೊಡೋ ಕೆಲಸ ಮಾಡ್ತೀವಿ. ಅಣ್ಣ ಸೈಡ್ ತೆಗಿ. ಯಾಕೆ ಕೊಟ್ಟಿಲ್ಲ? ಎಷ್ಟು ಮನೆಗಳಿಗೆ ಬಂದು ಮುರಿದೋಗಿರೋ ಮನೆ ಅವನ್ನೆಲ್ಲ ಎಸ್ಟಿಮೇಟ್ ಮಾಡಿ ಎಷ್ಟು ಮನೆ ಕೊಟ್ಟಿದ್ದೀರಾ ಇಲ್ಲಿ ಡೊಂಕುಮಾಡು ಗ್ರಾಮದಲ್ಲಿ? ನೀವು ಮನೆಗಳಿಗೆ ಕಿತ್ತೋಗಿರೋ ಮನೆಗಳನ್ನೆಲ್ಲ ಇದು ಮಾಡಿ ನೀವು ಪಟ್ಟಿ ಮಾಡಿ ಇಷ್ಟು ದುಡ್ಡು ಅಂತ ಗೌರ್ಮೆಂಟ್ ಇಂದ ಬಿಡುಗಡೆ ಮಾಡಿ ಎಷ್ಟು ಮನೆ ಸೆಲೆಕ್ಟ್ ಮಾಡಿದೀರಾ ಇಲ್ಲಿ ನೀವು? ಎಷ್ಟು ಬಡವ ಮನೆ ಕೊಟ್ಟಿದ್ದೀರಾ ನೀವು? ಏನ್ರಿ ರಸ್ತೆ ನನಗೆ ಬರಕ್ಕಾಗ್ಲಿಲ್ಲ, ಹೆಂಗ್ರಿ ನಿಮ್ಗೆ ಅದು ಇಷ್ಟಾದ್ರೂ ಬೇಡವಾ ನಿಮಗೆ? ರೋಡ್ ಇಲ್ರಿ ತಹಸೀಲ್ದಾರ್ ಅವ್ರೆ, ಏರೋಪ್ಲೇನ್ ಹೆಲಿಕಾಪ್ಟರ್ ಎಲ್ಲ ಬಂದು ಇಳಿಬೇಕು ನಾಳೆ. ಏನಪ್ಪ ನೀನು ಅಲ್ಲಿರೋ ಮಕ್ಕಳು ನನ್ನ ಬಿಡ್ಲಿಲ್ಲ ಕೇಳಿ, ನೀವು ಇಳಿದ್ರೆ ಸರಿ ನೀವು ಅಂತಂತಾರೆ, ಕಾರ್ ಅಡ್ಡ ಹಾಕ್ಬಿಟ್ರಿ.
ಅವರು ನಮ್ಮ SC ST ಅವ್ರು ಯಾರು ಆಫೀಸರು ಇವ್ರೆ ಮೇಡಮ್. ಬರಮ್ಮ ಇಲ್ಲಿ. ಅಲ್ಲಿ SC ಕಾಲೋನಿ ಐತಲ್ಲವಾ, ಯಾವಾಗಾದ್ರೂ ಒಂದ್ಸಲ ವಿಸಿಟ್ ಮಾಡಿದಿರೇನಮ್ಮ ನೀವು? 2 months ಗೀಮನ್ಸ್ ಪ್ರಶ್ನೆ ಇಲ್ಲ. ಅಲ್ಲಿ ಈಗ ಹೋಗ್ತೀವಲ್ಲ, ಸೀದಾ ನಿಮ್ ಮಿನಿಸ್ಟರ್ಗೆ ಫೋನ್ ಹಚ್ತೀನಿ ನಾನು. SC ST ಫಂಡ್ಸ್ ಕೋಟ್ಯಾಂತರ ರೂಪಾಯಿ ಇದೆ ರೀ, ಮಾಡಿಸ್ರಿ. ಸರ್ಕಾರಿ ಅಧಿಕಾರಿಗಳು ನೀವು ಯಾಕ್ರಿ ಮಾಡಿಸಿ? ನೀವೆಲ್ಲ ಇರೋದೇ ಸರ್ಕಾರದ ಹಣ, ಸರ್ಕಾರದ ಕೆಲಸಗಳನ್ನ ಜನರಿಗೆ ಮುಟ್ಸೋಕೆ. ನಿಮ್ಗಳೇ 2 ತಿಂಗಳಾಯ್ತು 3 ತಿಂಗಳಾಯ್ತು ನಾನ್ ಬಂದೇ ಇಲ್ಲ, ನಾನ್ ಕೊಟ್ಟೇ ಇಲ್ಲ, ಇದನ್ನ ತಗೊಂಡೋಗಿ ಡಸ್ಟ್ಬಿನ್ಗೆ ಹಾಕಿದ್ ಹೆಂಗಪ್ಪ ಇದು? ನೋಡ್ರಿ, ಅಷ್ಟು ಜನ ಹೆಣ್ಮಕ್ಳು ಮಹಿಳೆಯರು ಕಣ್ಣೀರ್ ಹೆಂಗ್ರಿ? ಶೌಚಾಲಯಗಳೇ ಆಗ್ತಿಲ್ಲ. ಕೇಳಾಕತ್ತಾರ ನಿಂದ್ರು ಕೇಳ್ತಾರ. ಈಗ ಇಂಡಿವಿಜುವಲ್ ಶೌಚಾಲಯ, ವೈಯಕ್ತಿಕ ಶೌಚಾಲಯ. ವೈಯಕ್ತಿಕ ಶೌಚಾಲಯ ಮೇಡಮ್, ಯಾರಾದ್ರೂ ಅರ್ಜಿ ಕೊಟ್ಟರೆ ನಾವು ಮಾಡ್ತೀವಿ ಮೇಡಮ್. ಈಗಾಗಲೇ ಒಂದಿಷ್ಟು ಕೊಟ್ಟಿದ್ದೀವಿ. ಒಬ್ರು ಮಾತಾಡ್ರಿ ಮುದ್ದ್ಯಾ. ಹಾ, ಮಾಹಿತಿ ಯಾಕೋ ತೆಗಿಯೋದು ಸರ್. ಈ ಕಡೆ ಬರ್ರಿ, ಈ ಕಡೆ. ಈಗ ನಾಳೆ ನಾವು ಗ್ರಾಮ ಸಭೆ ನೋಟಿಸ್ ಇಶ್ಯೂ ಮಾಡ್ತೇವೆ. ನೋಟಿಸ್ ಇಶ್ಯೂ ಮಾಡಿ ಶೌಚಾಲಯ ಬಗ್ಗೆ ಮತ್ತು ವಿವಿಧ ಫಲಾನುಭವಿಗಳ ಆಯ್ಕೆ ಬಗ್ಗೆ ಎಲ್ಲ ಸರ್ ಯಾರಾದ್ರೂ ಮತ್ತು ಅರ್ಜಿ ಕೊಡೋದಿದ್ರೆ ಕೊಡ್ಬೋದು. ಕೊಟ್ಟರೆ ಶೌಚಾಲಯ ಕೊಟ್ರಂದ್ರಲ್ಲ, ಯಾರಿಗೆ ಬೇಕು ಅವ್ರಿಗೆ ಕೊಡ್ಬೇಕು. ಯಾರು ಅಲ್ಲ, ಬಯಲು ಶೌಚಾಲಯ ಹೇಳಕ್ ಬಂದ್ರಿ ಅಂಬರೀಷ್ ಅಣ್ಣ. ಯಾವುದೇ ಪೆನ್ಷನ್ ನೀವು ಆ ಕಡೆ ಹೋಗ್ರಿ. ನೀವ್ ಯಾವಾಗ ಮಾಡ್ತೀರಿ? ಗ್ರಾಮ ಸಭೆ ಯಾವಾಗ ಮಾಡ್ತೀರಿ? ಡೇಟ್ ಕೊಡ್ಬೇಕು ನನಗೆ. ನಾನ್ ಹೋಗೋದ್ರೊಳಗೆ ನೀವು ಇಲ್ಲಿ ಮಾಡಿದ್ರೆ ಈ ಸರಿ, ಇಲ್ಲ ಅಂತಂದ್ರೆ ನಾನು DC ಆಫೀಸಲ್ಲಿ ದೊಡ್ಡ ಹೋರಾಟ ಮಾಡ್ಬಿಡ್ತೀನಿ. ಹುಷಾರು. ಇಲ್ಲಿ ಯಾರ್ಯಾರಿಗೆ ನೋಡಿ, 60 ವರ್ಷ ಮೇಲ್ಪಟ್ಟವ್ರಿಗೆ ಪೆನ್ಷನ್ ಇರಪ್ಪ. ಹ್ಯಾಂಡಿಕ್ಯಾಪ್ ಅಂತ ಗೊತ್ತಲ್ಲ, ಕೈ ಕಾಲು ಕಣ್ಣು ಈ ತರ ಇಲ್ಲದೆ ಇರೋರಿಗೆ ಪೆನ್ಷನ್, ಗಂಡ ಇಲ್ಲಿರೋರ್ಗೆ ಪೆನ್ಷನ್, ಮತ್ತೆ ಗಂಡ ಕಳ್ಕೊಂಡಿರ್ತಾಳಲ್ಲ, ಗಂಡ ಇರಲ್ಲ, ಮಕ್ಕಳನ್ನು ಓದಿಸ್ತಿರ್ತಾಳೆ, ಅದನ್ನು ಸಹ DC ಆಫೀಸಿಗೆ ನೀವು ಅರ್ಜಿ ಹಾಕ್ಬೋದು. ಗಂಡ ಸತ್ತೋಗಿರ್ತಾನೆ, ಹೆಂಡತಿ ಮಕ್ಕಳನ್ನ ಶಾಲೆಗೆ ಓದಿಸ್ತಾ ಇರ್ತಾಳೆ. 18 ವರ್ಷದ ಒಳಗಡೆ ಇರುವಂತ ಮಕ್ಕಳಿಗೆ ಪ್ರತಿ ವರ್ಷ 48,000 48 ಎಲ್ರಿ ಅದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಪೋಷಣ. ಬರ್ರಿ, ನೀವು ನಿಂತ್ಕೊಂಡು, ನಾನ್ ನಿಂತ್ಕೊಂಡು ನೀವೆಲ್ಲ ಕೂತ್ಕೊಂಡು ಕೇಳಿದ್ರೆ ಹೆಂಗ? ಬರ್ರಿ ಹೇಳ್ಬೇಕು. ಜಿಲ್ಲಾ ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿಗಳಿಗೆ ನೀವು ಅಪ್ಲಿಕೇಶನ್ ಕೊಟ್ರೆ, ಅಂದ್ರೆ ಸಿಂಗಲ್ ಪೇರೆಂಟ್ಸ್ ಒಂದು ತಿಂಗಳಿಗೆ 4,000 ರೂಪಾಯಿದಂತೆ, 1 ವರ್ಷಕ್ಕೆ 48,000 ರೂಪಾಯಿ ಅನುದಾನ ಅಮೌಂಟ್ ಬರ್ತದೆ. ನೀವು ಅಪ್ಲಿಕೇಶನ್ ಅವೇರ್ನೆಸ್ ಮೈಕ್ ಹಿಡಿರಿ, ಮೈಕ್ ಮಾತಾಡೋಣ. ಮೈಕ್ ಸರ್ ಮೈಕ್ ಹಿಡಿ ಅಂತ ಹೇಳ್ರಿ, ಅವ್ರಿಗೆ ಹೇಳ್ರಿ ಆ ಕಡೆ. ಹಣ್ಣು ಹಿಡನ್ರಿ. ಈಗ ಏನ್ ಗೊತ್ತಾ ಸಮಸ್ಯೆ, ಅಧಿಕಾರಿಗಳಿಗೆ ಆ ಯೋಜನೆ ಏನು ಅನ್ನೋದೇ
ಟೀಚರಿಗೆ ಹೆಸರು ಗೊತ್ತಿಲ್ಲ ಶಾಲೆಗಳಿಗೆ ಹೋದ್ರೆ ಸಾಕು. ಯಾರಿಗೆ ತಂದೆ ಇಲ್ಲ ಅಂದ್ರೆ ಕೈ ಎತ್ತವು ಮಕ್ಕಳು, ಹೌದಿಲ್ಲ? ಅವರಿಗೆ ಅಲ್ಲೇ ಎಲ್ಲ ಅವ್ರ ತಾಯಿ ಕರ್ಕೊಂಬವ ಇದನ್ನೆಲ್ಲ ತಂದು ಬರ್ಕೊಟ್ರೆ ಸಾಕ್ರಿ. ಏನಮ್ಮ ಸಾವಿತ್ರಿ? ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದಲ್ಲಿ ಅರ್ಜಿ ಕೊಟ್ಟಿದ್ದಾರೆ ಮೇಡಮ್ ಅವರು, ಅಲ್ಲಿ ಹೋಗಿ ಇದು ಮಾಡ್ತಾರೆ. ಹೌದ್ರಪ್ಪ, ಎಷ್ಟ್ ಜನ ಗೊತ್ತು ಕೈ ಎತ್ಸಿ? ಮತ್ತೆ ಅವೇರ್ನೆಸ್ ತರೋದು ಯಾರ ಕರ್ತವ್ಯ? ಯಾರ್ದು ಕರ್ತವ್ಯ? ಪತ್ರಿಕೆ ಬ್ಯಾಡ್ರಿ. ಸರ್ಕಾರದ ಕೆಲ್ಸ ದೇವ್ರ ಕೆಲ್ಸ. ಸರ್ಕಾರ ಅಂದ್ರೆ ಜನರ ಸೇವೆ. ಹೇಳ್ಬೇಡ್ರಿ ಹಂಗೆ. ಅವಕ್ಕೆ ನಿಮ್ಮಷ್ಟೇ ಬುದ್ಧಿ ಇದ್ದಿದ್ರೆ ಸಿಟಿ ಒಳಗೆ ಡಬಲ್ ಫ್ಲೋರ್ ಮನೆ ಕಟ್ಕೊಂಡು ಸೂಪರ್ ಮಜವಾಗಿರ್ತಿದ್ರಿ. ಏನ್ ಗೊತ್ತಾಗಲ್ರಿ ಅವ್ರಿಗೆ. ಹೊಟ್ಟೆ ಮಾತಾಡುತ್ತೆ, ಹಸಿವು ಮಾತಾಡುತ್ತೆ, ಅವ್ರ ಮಾತೆಲ್ಲ ಇಲ್ಲಿಂದ ಬರುತ್ತೆ, ತುಂಬದವ್ರ ಮಾತು ಇಲ್ಲಿಂದ ಬರುತ್ತೆ. ಯಾರಿಗೆ ತಂದೆ ಇಲ್ಲ, ಮಕ್ಕಳು 18 ವರ್ಷದ ಒಳಗಡೆ ಇದ್ದಾರೆ, ಅವರಿಗೆ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಒಂದು ಫಾರ್ಮ್ ಕೊಡ್ತಾರೆ. ಅದನ್ನ ತುಂಬಿದ್ರೆ ವರ್ಷಕ್ಕೆ 48,000 ರೂಪಾಯಿ ಆ ಮಗುವಿನ ಖಾತೆಗೆ, ಆ ತಾಯಿ ಯಾರಿದಾರಲ್ಲ ಆ ಖಾತೆಗೆ ಹೋಗುತ್ತೆ. ಇದಕ್ಕೆ ಏನಂತಾರವ? ಪ್ರಯೋಜಕ ಯೋಜನೆ ಅಂತಾರೆ. ಅದು ಹೇಗೆ ಅಂತಾರೆ ಗೊತ್ತಿಲ್ಲ. ಈಗ ಹೇಳಪ್ಪ, ಗೊತ್ತು ಬಿಡ್ರಿ, ಅದು ಗೊತ್ತು ಬಿಡ್ರಿ, ನನಗ್ ಗೊತ್ತದ ಬಿಡ್ರಿ. ಈಗ ಇದನ್ನೆಲ್ಲ ಮಾಡಿಸ್ಬೇಕಾಗಿರೋರು ಯಾರು? ಇಲ್ಲಿ ಗ್ರಾಮ ಪಂಚಾಯತ್ ನೀವು ಯಾರು ವೋಟ್ ಹಾಕಿದಿರಿ? ಅಧ್ಯಕ್ಷ ಯಾರು ವೋಟ್ ಹಾಕಿರಿ? ಅವ್ರು ಮಾಡ್ಲಿಲ್ವಾ? ನಿಮ್ಮೂರಲ್ಲಿ ವಿದ್ಯಾವಂತರು, ಹೋರಾಟದ ಮನೋಭಾವ ಇರೋರು, ಈಗ ನನ್ನ ಇಲ್ಲಿ ಯಾರು ಕರೆಸಿದ್ರು? ಮುತ್ತು ಅಣ್ಣ, ನಿಂಗೆ ಗೊತ್ತ? ಅವ್ನ್ ಮುತ್ತು ನಂಗೆ ಗೊತ್ತಿಲ್ಲ. ಆ ಮಗು ಹೇಳ್ತು, ನಾ ಬಂದೆ. ನಾ ಹೇಳದ್ನಲ್ಲ, ಹೋದ್ ಜನ್ಮದಲ್ಲಿ ಇಲ್ಲಿ ಹುಟ್ಟಿದ್ನೋ ಏನೋ ಋಣಾನುಬಂಧ ಇತ್ತೇನೋ ಅದಕ್ಕೆ ಬಂದೆ ಅಂತ. ಹಾಗೆ ಒಳ್ಳೇದಾಗ್ಲಿ, ಎಲ್ಲ ಮಾಡಿಸ್ಲೇಬೇಕು. ಇಲ್ಲದೆ ಇದ್ರೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ವಾಪಸ್ ಹೋದ ಮೇಲೆ ಇದು ಎಲ್ಲ ಪಿಕ್ಚರ್ ತೋರಿಸ್ತೀನಿ ನಾನು, ಆಯ್ತಾ? ಮುಖ್ಯಮಂತ್ರಿಗಳು ಸುಮ್ಮನೆ ಕೂಡೋದಿಲ್ಲ, ಗೊತ್ತಾಯ್ತಾ? ಅವ್ರಿಗೆ ಏನ್ ಅನ್ಸುತ್ತೆ ಅಂದ್ರೆ, ನಾ ಇಷ್ಟೆಲ್ಲ ಮಾಡ್ತಾ ಇದೀವಿ, ನಾವು ಸರ್ಕಾರ ಮಾಡ್ತಾ ಇದೀವಿ, ಎಲ್ಲ ಸರ್ಕಾರ ಅಧಿಕಾರಿಗಳು ಗೆದ್ದವರು ನಮ್ ಜನರಿಗೆ ತಲುಪಿಸ್ತಾರೆ ಅನ್ನೋ ಒಂದು ಭಾವನೆ ಅಲ್ವಾ? ಈಗ ನಾವು ಬಂದಿದೀವಿ, ಎಲ್ಲಾನು ತಲುಪಬೇಕು. ಆಮೇಲೆ ಈ ಸಾರಾಯಿ ಅಂಗಡಿ ಊರೊಳಗೈತಾ? ಏನೋ ಏನ್ ಕೊಟ್ಟೇವ, ಮತ್ತೆ ಹೆಂಗೈತೆ ಊರೊಳಗೆ? ಹೆಂಗೈತೆ? ಮಾರಬಾರ್ದಲ್ಲ. ನೀವು ಹೇಳ್ಬೇಡ್ರಿ, ಇದನ್ನ ಬರ್ಕೊಳ್ರಿ. ಊರೊಳಗೆ ಹೆಂಗ್ ಮಾರ್ತಾರೆ? ನೀ ಏನ್ ಮಾಡ್ತಿದ್ಯಪ್ಪ? ಊರ್ ಜನ ಹೆಣ್ಮಕ್ಳೆಲ್ಲ ಕಣ್ಣೀರ್ ಹಾಕ್ತಾವ್ರಲ್ಲಪ್ಪ, ನೀ ಏನ್ ಮಾಡ್ತಿದ್ಯಾ? ಅಬಕಾರಿ ಇಲಾಖೆ ಯಾರು ಇಲ್ಲಿ ಇನ್ಸ್ಪೆಕ್ಟರ್ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ, ಅವ್ರಿಗೆ ನೋಟಿಸ್ ಕೊಡ್ಸಕ್ಕೆ ಬರೀರಿ. ಹೆಂಗೆ? ಯಾರು ಅಂಗಡಿ ಒಳಗ್ ತಂದು ಮಾಡ್ತಾವ್ರ? ಯಾವ ಅಂಗಡಿ? ಇಲ್ಲ ಮುಂದದ ಯಾವುದು? ಈಗ ಏನ್ ಮಾಡ್ರಿ ಗೊತ್ತಾ? ಊರವರು ಹಂಗ್ ಮಾರೋಂಗಿಲ್ಲ, ಕಾನೂನು ಪ್ರಕಾರ ಮಾರೋಂಗಿಲ್ಲ. ನೀವೆಲ್ಲ ಊರ್ನವ್ರು ಒಗ್ಗಟ್ಟಾದ್ರೆ, ಒಬ್ರಿಗೊಬ್ರು ನೀವು ಜಗಳ ಹಾಕೊಂಡು ಕುಡುಕರೆಲ್ಲ ಒಂದ್ ಕಡೆ, ಕುಡಿದೇದವ್ರೆಲ್ಲ ಒಂದ್ ಕಡೆ, ಹಂಗಾದ್ರೆ ಊರು ತರ ಆಗಲ್ಲ. ನೀವೆಲ್ಲ ಒಂದಾದ್ರೆ ಯಾರು ಬರ್ಬೇಕಾಗಿಲ್ಲ ನಿಮ್ಗೆ. ನೀವು ಬರೀ ಬಂದ್ ಮಾತಾಡ್ತಿದ್ರೆ ಹೆಂಗಾಗ್ತಿತ್ತೆ?
ನೀವು ಊರವರೆಲ್ಲ ಒಂದಾದ್ರೆ ಒಂದೇ ಒಂದು ಸಾರಾಯಿ ಬಾಟ್ಲನ್ನು ಮಾರಕ್ ಬಿಡಬಾರ್ದು. ನೀವು ಹೆಣ್ಮಕ್ಳು ಬರ್ತಾರ ಆ ಅಂಗಡಿ ಒಳಗಿರೋ ಹೆಣ್ಮಕ್ಳು. ನೋಡ್ರಪ್ಪ, ಆಯ್ತು, ನಾ ಹೇಳಿದೀನಿ, ನಿಮ್ಮಲ್ಲೇ ತಪ್ಪುಗಳಿದಾವೆ, ನೀವು ತಿದ್ಕೋಬೇಕು. ನೋಡ್ರಿ, ನಾವು ಒಂದು ಹಳ್ಳಿಯಿಂದ ಬಂದಿರೋದು. ಊರೊಳಗಂತದೇನಾದ್ರೂ ಬಂದ್ರೆ ಮುಚ್ಚೋತನ ಬಿಡ್ತಿರ್ಲಿಲ್ಲ ನಾವು, ಗೊತ್ತಾಯ್ತಾ? ನೀವು ಊರವ್ರು ಒಗ್ಗಟ್ಟಾಗಿ ಎಲ್ಲ ಸರ್ಕಾರ ಮಾಡೋಕ್ ಆಗಲ್ಲಪ್ಪ. ನಿಮ್ ಕೈಯಲ್ಲೂ ಇದೆ ಹಣೆ ಬರ ಬರ್ಕೊಳ್ಳೋದು, ನೀವು ಬರಿಬೇಕು ಎಲ್ಲ. ನೀವು ಸರ್ಕಾರ ಸೇರಿದ್ರೆ ಚಪ್ಪಾಳೆ, ಇಲ್ದಿದ್ರೆ ಏನೂ ಇಲ್ಲ. ಬರೀ ಅವರೇ ಬಾರ್ಬೇಕು ಅಂತಿಲ್ಲ, ನೀವು ಎಲ್ಲ ಮಾಡ್ಬೇಕು. ಇವ್ರು ಮಾಡ್ಲಿಲ್ಲ ತಾನೆ. ಜಿಲ್ಲಾಧಿಕಾರಿ ಆಫೀಸಿಗೆ ಹೋಗ್ಬೇಕು, ನಿಮ್ಗೆಲ್ಲ ಅಧಿಕಾರಿ ಒಬ್ರು ಸಿಇಒ ಅಂತ ಇದ್ದಾರೆ, ಅವ್ರಿಗ ಕಂಪ್ಲೇಂಟ್ ಮಾಡ್ಬೇಕು ನೀವು. ಪಿಡಿಒ ಬರೋದಿಲ್ಲ, ಪಿಡಿಒ ಫೋನ್ ಎತ್ಕೊಳ್ಳೋದಿಲ್ಲ, ಪಿಡಿಒ ಈ ತರ ನಮ್ಗೆ ಯಾವ್ದೇ ತರ ಸಮಸ್ಯೆ ಸ್ಪಂದಿಸಲ್ಲ, ನಮ್ ಊರಲ್ಲಿ ಹಿಂಗಿದೆ ಅಂತ ತಗೊಂಡೋಗಿ ಇಡ್ಬೇಕು. ಕರ್ಕೊಂಡೋಗಿ ಮಕ್ಕಳನ್ನೆಲ್ಲ ಅಲ್ಲಿ ಮೇಲಿನ ಅಧಿಕಾರಿಗಳ ಹತ್ರ ಹೋಗ್ಬೇಕು. ಎಲ್ರು ಕೆಟ್ಟವ್ರಲ್ಲವ ತಮ್ಮ, ಎಲ್ರು ಹಂಗಿರಲ್ಲ, ಯಾರೋ ಒಬ್ರು ಇರ್ಬೋದು. ಅಲ್ಲಿ ಲೈಟ್ ಇದೆ. ತಿದ್ದುಪಡಿಗೆ ನೀವು ಬಂದ್ರೆ ಭೇಟಿ ಮಾಡ್ರಿ ನೇರವಾಗಿ, ಯಾರು ಹೇಳಿದಾರ ಅಂತೇಳಿ ನಾ ಮಾಡಿಸ್ಕೊಡ್ತೀನಿ. ನಾನು ನೀವು ನಾ ಕಚೇರಿಗೆ ಬಂದು ಭೇಟಿ ಮಾಡ್ರಿ, ಯಾರು ಹಂಗೆ ಹೇಳಿದಾರ ಅಂತೇಳಿ. ನನ್ನ ನಂಬರ್ ಐತಿಲ್ಲ, ನಂಬರ್ ಕೊಡ್ತೀನಿ ತಗೊಳ್ಳಿ. ಹಲೋ, ಸುಮ್ಮನೆ ಇರಪ್ಪ, ಆಯ್ತು. ಹಾ, ನಂಬರ್ ತೋರಿ. ಫಾಲೋ ಮಾಡಿ. ಈಗ ನಿಮ್ ತಹಶೀಲ್ದಾರ್ ನಂಬರ್ ಕೊಡ್ತಾರೆ. ಈಗ ಅವ್ರ ಹೆಸರು ಬಲರಾಮ್ ಅಂತ. ಬಲರಾಮ್, ನೀವು ಅವ್ರಿಗೆ ಡೈರೆಕ್ಟ್ ಫೋನ್ ಮಾಡ್ರಿ. ಮಾಡ್ಲಿಲ್ಲ ಅಂತಂದ್ರೆ ಏನ್ ಮಾಡ್ಬೇಕಂತ ಹೇಳಿದೀನಿ ಹೇಳ್ರು. ಏನಿಲ್ಲ, ಒಂದ್ ಟ್ರಾಕ್ಟರ್ ತುಂಬಾ ಜನ ತುಂಬಿಸ್ಕೊಳ್ಳೋದು, ಅಲ್ಲಿ ಹೋಗಿ ಡಿಸಿ ಆಫೀಸಲ್ಲಿ ಮುಲಾಜಿಂದ ಹೋರಾಟ ಮಾಡೋದನ್ನ ಬಿಡ್ಕೊಡ್ದು. ನೀವ್ ಎಲ್ಲಿವರೆಗೂ ಹೋರಾಟದ ಮನೋಭಾವ ಕಲ್ತ್ಕೊಳಲ್ಲ, ನಮಗೆ ಯಾರು ಮಾಡಲ್ಲವ. ಅರ್ಥ ಆಯ್ತಾ? ಅಂಬೇಡ್ಕರ್ ಏನ್ ಹೇಳ್ತಾ ಇದ್ರು, ಬರೀ ಹೆಸರು ಬರ್ತು ಸಾಕು, ನಂಬರ್ ಇಸ್ಕೋ, ಮಾಡ್ಕೊಳ್ರಿ. ಅದೇನೋ ಮಾಡಿ 8,000, ನೀವು 8,000 ಇಸ್ಕೋತಾರಲ್ಲ. ಸರ್ ಹೇಳ್ತಾರ್ರಿ. ದಯವಿಟ್ಟು ಶಾಂತತೆ ಕಾಪಾಡಬೇಕು. ಒಬ್ಬೊಬ್ಬರು ಮಾತಾಡ್ರಿ, ಎಲ್ಲರೂ ಮಾತಾಡಿದ್ರೆ ಸಮಸ್ಯೆ ಆಗುತ್ತೆ. ಎಲ್ಲರೂ ಮಾತಾಡ್ರಿ, ಏನಕ್ಕೆ ಕೇಳಲ್ಲ. ಮೇಡಮ್ ಅವ್ರ, ನಮ್ಮ ಊರಿಗೆ ಬ್ರಿಡ್ಜ್ ಇಲ್ರಿ. ದಯವಿಟ್ಟು ಶಾಂತತೆ ತಗೊಳ್ಬೇಕು. ಮೇಡಮ್ ಅವ್ರ, ನಮ್ಮ ಊರಿಗೆ ಮಾಡ್ಕೊಂಡು ಬ್ರಿಡ್ಜ್ ಆಗ್ಬೇಕು ನೋಡ್ರಿ ಮೇಡಮ್ ಅವ್ರ.
ಇಲ್ಲೇ ನೀವು ಬರಾಗ ಇಲ್ಲೇ ದಾಟಿ ಬಂದ್ರಲ್ರಿ ನಾವು. ಅವ್ರಿಗೆ ಆ ಬ್ರಿಡ್ಜ್ ಬಗ್ಗೆ ಅಷ್ಟು ಕಂಪ್ಲೇಂಟ್ ಕೊಟ್ಟಾರಲ್ಲ, ಯಾಕೆ ಮಾಡಿಲ್ಲ ನೀವು? ಯಾಕಂದ್ರ ಮಳೆ ಬಂತಂದ್ರ ನಾವ್ ಈ ಕಡೆ ದವಾಖಾನೆ ಹೋಗಂತಿಲ್ಲ, ಸ್ಕೂಲಿಗೆ ಹೋಗಂತಿಲ್ಲ. ಅಂದ್ರೆ ಆ ಬ್ರಿಡ್ಜ್ ಮೇಲೆ ಹೋಗ್ಬೇಕು. ಬ್ರಿಡ್ಜ್ ಮೇಲೆ ನೀರು ಹೋಗ್ಬಿಡ್ತಾರೆ ನಾವು ಸಿಕ್ಕಾಪಟ್ಟೆ. ಅದಕ್ಕೆ ಬ್ರಿಡ್ಜ್ ಒಂದ್ ಸ್ವಲ್ಪ ಬಂದ ಓವರ್ಫ್ಲೋ ಆಗುತ್ತೆ. ಪೂಲ್ ದಯವಿಟ್ಟು ನೀವು ಮಾತಾಡಿದ್ರೆ ಏನೋ ಗೊತ್ತಾಗಲ್ಲ. ಸರ್ ನಿಮ್ಗೆ ಏನೈತೆ ಅಂತ ಹೇಳೋದು? ಆ ಕಡೆ ಬರ್ರಿ, ಆ ಕಡೆ ಬರ್ರಿ. ಲೈವ್ ಐತಿ ಅದಕ್ಕೆ ಆ ಕಡೆ ಬರ್ರಿ. ಹಿಂಗ ಆಶ್ ಹೋಗಿ ಆಶ್ ಹೋಗಂಗ. ಅಳ್ಳರಿ ನಾವು ಮಳೆ ಬಂತ ಊರ ದಾಟಕ್ಕಾಗಲ್ಲ, ಬೇರೆ ಊರಿಗೆ ಹೋಗಕ್ಕಾಗಲ್ಲ. ಈಗ ಮೊಸಳೆ ಫಾರೆಸ್ಟ್ ಇಲಾಖೆ ಫೋನ್ ಹಚ್ಚಿದ್ರು ಬರಲಿಲ್ಲ ಅವರು. ಆಮೇಲೆ ಆ ಸೇತುವೆದು ಮಾತಾಡ್ತೀನಿ, ಹಂಗೆಲ್ಲ ಇರೋಂಗೆ ಇಲ್ಲ. ಅದ್ ಹೆಂಗೆ ಇವರೆಲ್ಲ ಹಾಗೆ ಇದ್ದಾರೆ ಗೊತ್ತಿಲ್ಲ ನನಗೆ. ನಾ ಮಾತಾಡ್ತೀನಿ, DC ಅವ್ರ ಹತ್ರ ಮಾತಾಡ್ತೀನಿ, PO ಅವ್ರ ಹತ್ರ ಮಾತಾಡ್ತೀನಿ. ಅಲ್ಲಪ್ಪ ಮರೆಯ, ನಾ ಏನು ಜಿಲ್ಲೆಗಳು ಸುತ್ತಿಲ್ವಾ ನಾನು? ನಮಗ್ ಬರಲ್ಲ ನಿಮಗ್ ಬರಲ್ಲ, ನೀವು ಏನ್ ಬರುತ್ತೆ ಅದನ್ನಾದ್ರೂ ಮಾಡ್ರಲ್ಲ. ಒಟ್ಟು ಬರೆಯಲ್ಲ. ಲಂಚ ಮೇಡಮ್, ರೊಕ್ಕ. ಹಾ ಯಾವ ಪಗಾರ ಮಾಡತ್ರಿ? ಪೆನ್ಷನ್ ಮಾಡತ್ರಿ? ಬರ್ಲಿ ನಾನು ಅದಕ್ಕೆ ಅಲ್ಲಮ್ಮ, ನಾನು ಮಾಡ್ತಾ ಇದ್ದೀನಿ, ನೋಡಿಯಲ್ಲ ನೀನು, ನಾನು ಎಲ್ಲ ಮಾಡ್ತಾ ಇದ್ದೀನಿ. ಮತ್ತೆ ಒಮ್ಮೆಗೆ ನಾನು ನೋಡಿಲ್ಲ, ನಾನು ಯಾಕೆ ಒಳಗಡೆ ಬಿಡಿಸ್ಕೊಡಂಗಿಲ್ಲ, ಬಂದಿಲ್ಲ. ನೀವು ಹೇಳಿದ್ರೆ ಗೊತ್ತಾಗುತ್ತೆ. ಏನ ಬೇರೆ ಅವಕಾಶ ಮಾಡಿಕೊಡ್ರಿ, ಒಬ್ರೊಬ್ರಿಗೆ ಅವಕಾಶ ಮಾಡಿಕೊಡ್ರಿ. ಆಯ್ತು, ನಿಮ್ಗೆ ಪಿಂಚಣಿ ಯಾರು ರೊಕ್ಕ ತಗೊಂಡಿದ್ದಾರೆ ನಮ್ಮ ಬಂದು ದಯಮಾಡಿ ಹೇಳಿ. ನಮ್ಮ ಬಗ್ಗೆಲ್ಲ ಈಗ ನೋಡ್ರಿ, ನಾನು ನೋಡಿದ್ದೀನಿ, ಅವ್ರಿಗೆ ಗೊತ್ತಿದೆ, ಅವ್ರು ನಮ್ಮ ಬಗ್ಗೆ ಅವ್ರಿಗೆ ಗೊತ್ತಿದೆ ನನಗೆ. ನಾನು ಅವ್ರ ಬಗ್ಗೆ ಬಹಳ ಇದು ಮಾಡ್ತೀನಿ. ನೀವು ಯಾರಿಗೂ ಮಧ್ಯವರ್ತಿಗಳಿಗೆ ಯಾರಿಗೂ ಇದು ಮಾಡಬೇಡ್ರಿ ದಯಮಾಡಿ. ಸರ್, ಸ್ವಾಮಿನಾಡಿಂದ ಹಿಡಿದು ಗಂಗಮಣಿಗೆ ಬರಾಕ ಇಲ್ಲ ಬರ್ತಾನೆ ನಮ್ಮ ಬೀಟ್ ಸರ್ವ್ ಮಾಡ್ತಾರೆ. ಎಲ್ಲ ಅಂಗಡಿಗಳೆಲ್ಲ ಅವ್ರು ಕರೆಸಿ ಎಲ್ಲರಿಗೂ ಬಂದ್ ಮಾಡ್ತಾರೆ. ಈ ಕಡೆ ಬಂದ್ ಮಾಡ್ತಾರೆ ಮತ್ತೆ ಅದು ಒಂದು 3 ಬರೀ ಅಲ್ಲಿ ಸ್ಟೇಷನ್ ಕರೆಸಿ ಸಿದ್ದಪ್ಪ ಹೇಳಿದ್ರು. ಅವರು ಲೇಡೀಸ್ ಅವರೇ ಮಾಡ್ತಾರೆ. ಒಂದು ವಾರ ಮಾಡಿದ್ರೆ ಎಲ್ಲ ಬಂದ
ಅಧಿಕಾರಿಗಳು ಬರ್ತಾರ ಅವರು ಸೈಲೆಂಟ್ ಇರೋ. ಮೇಡಮ್ ಸೋಮವಾರದಿಂದ ಡಂಪಣಿವರೆಗೆ ಎಲ್ಲವನ್ನ ಅಷ್ಟೇ ಅಗಲೀಕರಣ ಆಗ್ತದೆ. ಮಾಡ್ಲೇಬೇಕು, ಗೊತ್ತಾಯ್ತಾ? ಕಮಿಷನ್ ತಗೋತಾರೆ ಅಂತಂದ್ರೆ ಅವ್ರಿಗೆ ಗೊತ್ತಿಲ್ದಂಗೆ ನೀಟಾಗಿ ವಿಡಿಯೋ ಮಾಡ್ಕೊಳ್ರಿ, ಇಲ್ಲಿದ್ರೆ ಇದು ಮಾಡ್ಕೊಳ್ರಿ, ಏನ್ ಮಾಡ್ಕೊತೀರಿ ಮಾಡ್ಕೊಂಡು ಸೀದಾ DC ಆಫೀಸ್ ಹೋಗಿ CEO ಮುಂದೆ ಇಟ್ಟು ಬಿಡ್ರಿ. DCಗೆ ಈ ತರ ಬಡವ್ರ ಹೊಟ್ಟೆ ಮೇಲೆ ಹೊಡಿತಾ ಇದಾರೆ ಕಮಿಷನ್ ತಗೊಂಡು ಅಂತ. ನೋಡಿ, ಹೋರಾಟ ಮಾಡಕ್ಕೆ ನಾನ್ ಬರ್ಬೇಕಾಗಿಲ್ಲಪ್ಪ, ನೀವೇ ಮಾಡಬೇಕು. ಇದು ನಿಮ್ಮ ಬದುಕು. ಅಂಬೇಡ್ಕರ್ ಏನ್ ಹೇಳ್ತಾ ಇದ್ರು? ಹೋರಾಟ, ಶಿಕ್ಷಣ, ಸಂಘಟನೆ, ಹೋರಾಟ. ನೀವು ಸಂಘಟಿತರಾಗದೆ ಹಿಂಗೆ ಜಗಳ ಹಾಕೊಂಡಿದ್ರೆ ಇನ್ನೊಂದು 10 ವೈನ್ ಶಾಪ್ಗಳು ಓಪನ್ ಆಗ್ತವೆ ಇಲ್ಲಿ. ಒಬ್ರಿಗೊಬ್ರು ಕಾಲು ಎಳಿಬೇಡ್ರಿ. ನಿಮ್ ಮಕ್ಕಳು ಉದ್ಧಾರ ಆಗ್ಬೇಕು. ಯಾರು ಕುಡುಕರಿದಿರಲ್ಲ, ನಿಮ್ ಮಕ್ಕಳು ಕುಡುಕರಾಗಬೇಕಾ? ಬೇಡಲ್ಲ. ಎಲ್ಲ ತಾಯಂದ್ರ ಗೋಳೆ ಅದು. ಗ್ರಾಮ ಸಭೆ ಆಗ್ಬೇಕು, ಆಗ್ತವೆ. ಕೂತ್ಕೊಂಡು ಇಲ್ಲಿ ಯಾರ್ಯಾರಿಗೆ ಏನೇನ್ ಮಾಡಿಸ್ಕೊಡ್ಬೇಕು ಮಾಡ್ತಾರೆ. ರಸ್ತೆದು ನಾನು DC ಅವ್ರ ಜೊತೆ ಮಾತಾಡ್ತೀನಿ. ಅಷ್ಟು ಫೈಲ್ಸ್ ಕೊಟ್ಟಿದ್ದಾರೆ ಅವ್ರು ನನಗೆ. ಇವತ್ತವರೆಗೂ ಒಬ್ರು ರಸ್ತೆ ಮಾಡಕ್ಕೆ ಇಲ್ಲಿ ಹೆಜ್ಜೆ ಇಟ್ಟಿಲ್ವಾ? ಅದು ದುಡ್ಡು ತಗೊಂಡು ಹೋಗ್ಬಿಟ್ಟವ್ರ ಗೊತ್ತಿಲ್ಲ. ಮನೆ ನೀರು ಏನಂತೀವಿ ಅದಕ್ಕೆ? ಜಲಜೀವನ್ ಮಿಷನ್. ಯಾರ ಮನೆಯಲ್ಲೂ ನೀರು ಬರಲ್ಲ, ಕುಡಿಯಕ್ ನೀರಿಲ್ಲ, ಎಲ್ಲಿಂದನೋ ನೀರು ಹೊತ್ಕೊಂಡ್ ಬರ್ಬೇಕು. ಶುದ್ಧ ಕುಡಿಯುವ ನೀರಿನ ಘಟಕ ಇಲ್ಲ, ಶೌಚಾಲಯಗಳು ಸರಿಯಾಗಿ ಕೊಟ್ಟಿಲ್ಲ, ಎಲ್ಲ ರಚ್ಚು ಗುಂಡಿ. 5ವರೆಗೂ ಶಾಲೆ, 5ನೇ ಕ್ಲಾಸ್ವರೆಗೂ ಮಕ್ಕಳು 25 ಕಿಲೋಮೀಟರ್ ಹೋಗ್ಬೇಕು ಮುದ್ದೇಬಿಹಾಳಕ್ಕೆ. ಬಸ್ಸಿನ ಕೊರತೆ ಇದೆ. ಎಲ್ಲವೂ ಸರಿ ಹೋಗ್ಬೇಕು. PDO ಅವರೇ, ತಹಶೀಲ್ದಾರ್ ಅವರೇ, ನಿಮ್ಮ ಇದ್ರೊಳಗಡೆ ತಡೀರಿ. ಎಲ್ರಿಗೂ ಕೊಡ್ತಾರೆ ಅವ್ರ ಕಮಿಷನ್. ₹1 ಹುಟ್ಟದೇನ್ರಿ ರೈತರ ಹತ್ರ? ಹೌದಾ? ನೀವು ಟೈಮ್ ಕೊಡ್ರಿ. ನೀವು 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 ಮೇಲೆ ಅಧಿಕಾರಿ ಅಲ್ರಿ. ಮೇಲೆ ಅಧಿಕಾರಿಗಳೆಲ್ಲ ಜನರ ಸೇವೆ ಮಾಡೋರು. ಯಾರು ನೀವು ಮೇಲೆ ಇದೆ ಅಂತ ತಿಳ್ಕೊಬೇಡ್ರಿ. ಆಯ್ತವ, ನಾವು ಹೊರಡ್ತೀವಿ. ಎಲ್ಲ ಬರ್ರಿ. ಹೆರಿಗೆ ಮಾಡಕ್ ಬರಲ್ಲ ಬಿಡಪ್ಪ. ನೀವ್ ಎಷ್ಟು ಸಲ ಬಂದಿದ್ಯಪ್ಪ ಅಲ್ಲಿಗೆ? ನೀವು ವೀಕ್ಲಿ ಒಂದ್ಸಲ ಬಂದ್ರೆ ಆಸ್ಪತ್ರೆ ಚಮಕ್ ಆಗ್ಬಿಡತ್ತೆ. ನಾನು 16 ಜಿಲ್ಲೆ ಓಡಾಡಿದೀನಿ ತಮ್ಮ. ಎಷ್ಟು? 16 ಜಿಲ್ಲೆಯಲ್ಲಿ PHC, CHC, ತಾಲೂಕಾ, ಜಿಲ್ಲಾ ಎಲ್ಲ ಆಸ್ಪತ್ರೆ ನೋಡಿದೀನಿ. ಸುಳ್ಳು ಹೇಳ್ಬೇಡ್ರಿ ನಮ್ಮ ಹತ್ರ. ಮಾಡಿದೀನಿ. ಅದೇನ್ ಹೇಳ್ತಾರ ನೀವು ಅದನ್ನ ಹೆರಿಗೆ ಮಾಡ್ಲಿಕ್ಕೆ ಆಗಲ್ಲ. ಇನ್ಫೆಕ್ಷನ್ ಇದೇನಿದು? ಏನಪ್ಪ ಇದು? ಅಲ್ಲಂತೂ ನಡಿ. ಈಗ ಅಲ್ಲಿ ನಾನು ಹೋಗಕ್ಕೆ ಕಾಕೊಂಡವ್ರೆ ನಡಿ. ನಾನು ಕಾರಣಂತೆ ಮನೆಗೆ ಹೋಗಿ. ಮೇಡಮ್, ನಮಗೆ ರೋಗಿಯಿಂದ ದೊಡ್ಡ ಸಮಸ್ಯೆ ಆಗ್ಬಿಟ್ಟು ಸೋಮವಾರದಿಂದ ಡಂಪಣಿವರೆಗೆ ಬರೋದನ್ನ ಭಯಂಕರ ಸಮಸ್ಯೆ.